ಅನಂತ ಸನ್ನಿಧಿಯಲ್ಲಿ ಸೂಜಿ ಎನಿಸುವ ಪರಿಯನ ಸನ್ನಿಧಾನದಲ್ಲಿ ಹಲವು ಕರನೇಂದ್ರಿಯ ಚಲಿಸುತ್ತಲಿದ್ದರು. ಚಲನರಹಿತ ಗುರು ರಂಗನಾಗಿಯ ನೆಂಬ ಚಲನರಹಿತ ಗುರು ರಂಗನಾಗಿಯ ನೆಂಬ ಜ್ಞಾನವಂತೆ ಸಾಕು. ಮಿಕ್ಕ ಸ್ನಾನ ಜಪರಿ ಕರ್ಮಗಳಿಂದ ಫಲ ಇಲ್ಲ. ಮಿಕ್ಕ ಸ್ನಾನ ಜಪರಿ ಕರ್ಮಗಳಿಂದ ಫಲ ಇಲ್ಲ. ಜ್ಞಾನವಂತೆ ಸಾಕು ಮುಕ್ತಿಗೆ. ಜ್ಞಾನವಂತೆ ಸಾಕು ಜ್ಞಾನವಂತೆ ಜ್ಞಾನವಂತೆ ಸಾಕು ಶರಣಾರ್ಥಿ. ಓಂ ನಮ ಶಿವಾಯ. ಗಡ್ಡಿ ಗುರುಗಳಿಗೂ ಇಲ್ಲಿದ್ದನ ನಾಮಸ್ಮರಣೆ ಎಲ್ಲ ಸ್ತೋತ್ರ ಮಾಡಿದ ಎಲ್ಲರಿಗೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ, ಗಡ್ಡಿ ಗುರುಗಳ ಜ್ಞಾನ ಒಂದೇ ಸಾಕು ಮುಕ್ತಿಗೆ ಅಂತ ಹೇಳಿದ್ರು. ಮತ್ತೆ ನೀವೆಲ್ಲ ಸ್ತೋತ್ರದ ಮಾಡ್ತೀರಿ, ಏನ್ ಪ್ರಯೋಜನ ಹಿಂಗ್ ಪ್ರಶ್ನೆ ಮಾಡ ಬರ್ಬೋದ. ಅದಕ್ಕೆ ಈ ನಾಮಸ್ಮರಣೆ ಜಪ ತಪ ಯೋಗ ಎಲ್ಲ ಮಾಡೋದ್ರಿಂದ ನಮ್ಮ ಅಂತಃಕರಣ ಶುದ್ಧ ಆಗ್ತದೆ. ಅಂತಃಕರಣ ಶುದ್ಧ ಆಯ್ತು ಅಂದ್ರ ಜ್ಞಾನ ಏನಂತ ದೂರಿಲ್ಲ. ಅಂತಃಕರಣ ಶುದ್ಧ ಆಯ್ತಂದ್ರ ಜ್ಞಾನ ತಾನೇ ಬಂದ್ಮೇಲೆ ಊರ್ತದ ಅನ್ನುವಂಥದ್ದನ್ನ ನಾವು ತಿಳ್ಕೋಬೇಕು. ಅದಕ್ಕೆ ಜ್ಞಾನಕ್ಕ ಮೋಕ್ಷಕ್ಕೆ ಮಾತ್ರ ಜ್ಞಾನವೇ ಬೇಕು. ನಾ ಏನ ಕರ್ಮದಿಂದ ಉಪಾಸನೆಯಿಂದ ಏನಾದ್ರೂ ಸಾಧ್ಯ ಮಾಡ್ಕೊತೀನಿ ಅಂದ್ರ ಇಲ್ಲ ಅನ್ನುವಂಥದ್ದನ್ನು ಹೇಳಿ, ಮತ್ತೆ ಇಲ್ಲ ಅಂದ್ರೆ ಯಾಕೆ ಮಾಡ್ತೀರಿ ಅಂದ್ರೆ ಅಂತಃಕರಣ ಶುದ್ಧ ಆಗ್ತದೆ, ಇದು ದೊಡ್ಡ ಫಲ ಅದ ಅನ್ನುವಂಥದ್ದನ್ನ ತಿಳಿಸಿದಂತ ನಮ್ಮ ಗಡ್ಡಿ ಗುರುಗಳಿಗೂ ಎಲ್ಲರ ಪರವಾಗಿ ಶರಣಾರ್ಥಿಗಳನ್ನು ಸಲ್ಲಿಸಿ ಈಗ ಸತ್ಸಂಗ ಪ್ರವೇಶ. ಓಂ ನಮ ಶಿವಾಯ. ಓಂ ನಮ ಶಿವಾಯ. ಓಂ ನಮ ಶಿವಾಯ. ಓಂ ನಮ ಶಿವಾಯ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ನಮಃ ಶಿವಾಯ. ಓಂ ಜ್ಞಾನಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಂ ಅಹಂ ವಂದೇ ಸಿದ್ಧಾರೂಢಯತೀಶ್ವರಂ. ಓಂ ನಮಃ ಶಿವಾಯ. ಓಂ ಚಿದಂಬರಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರಯೇ ಯದಂಗ್ರಿಕಮಲದ್ವಂದ್ವಂ ತಾಪತ್ರಯನಿವಾರಣಂ ಶಾಂತೈಕಪದದಂ ದೇವಂ ಸಿದ್ಧಾರೂಢಮಹಂ ಭಜೆ ಸಿದ್ಧಾರೂಢಮಹಂ ಭಜೆ ಸಿದ್ಧಾರೂಢಮಹಂ ಭಜೆ. ಓಂ ನಮಃ ಶಿವಾಯ. ಬೆಳಗಿನ ಜಾವದ ಸತ್ಸಂಗದಲ್ಲಿ ಪರಮ ಪೂಜ್ಯರು ಲೋಕವನ್ನು ಉದ್ಧರಿಸಲು ಅವತರಿಸಿದ ಶಿವನ ಅವತಾರಿ ಜಗದ್ಗುರು ಸಿದ್ಧೋಡಪಾದಗಳಿಗೆ ದೀರ್ಘದಂಡ ಪ್ರಣಾಮಗಳು ಸಲ್ಲಿಸುತ್ತಾ, ಬಸವಾದಿ ಶರಣರಿಗೂ ದಾಸ ಪರಂಪರೆಗೂ ಸದ್ಗುರುನಾಥನಿಗೂ ಕೂಡ ದೀರ್ಘದಂಡ ಪ್ರಣಾಮ ಸಲ್ಲಿಸಿ, ಈ ಒಂದು ಬೆಳಗಿನ ಜಾವದ ಬ್ರಹ್ಮಿ ಮಹೋತ್ಸವದಲ್ಲಿ ನಡೆದ ಸತ್ಸಂಗದಲ್ಲಿ ಆನ್ಲೈನ್ ಸತ್ಸಂಗದಲ್ಲಿ ಆಗಮಿಸಿದ ಎಲ್ಲ ಶರಣ ತಂದೆ ತಾಯಿಗಳ ಪಾದಗಳಿಗೂ ಕೂಡ ಹಣೆ ಹೆಚ್ಚಿ ನಮಸ್ಕರಿಸಿ ಈ ಸತ್ಸಂಗದೊಳಗ ಪ್ರವೇಶವಾಗೋಣ. ಆತ್ಮೀಯರೇ, ಎಲ್ಲರಿಗೂ ಶರಣಾರ್ಥಿಗಳು. ಓಂ ನಮಃ ಶಿವಾಯ. ಇಲ್ಲಿ ಪರಮಾನುಬೋಧೆ ಎಂಬ ಗ್ರಂಥವನ್ನು ನಿಜಗುಣದಿಂದ ವಿರಚಿತವಾದ ಕನ್ನಡದ ಮುಮುಕ್ಷರ ಉದ್ಧಾರಕ್ಕಾಗಿ ತಾತ್ಪರ್ಯವನ್ನು ಬರೆದಂತ ಆರೂಢ ಜ್ಯೋತಿ ಶಿವಪುತ್ರ ಅಜ್ಜರಪಾದಗಳಿಗೂ ಕೂಡ ದೀರ್ಘದಂಡ ಪ್ರಣಾಮ ಸಲ್ಲಿಸಿ, ಈ ಪರಮಾನುಬೋಧೆಯ ಗ್ರಂಥದ 3ನೇ ಸಂಧಿಯ
14ನೇ ನುಡಿಯನ್ನ ನಾವು ಇಲ್ಲಿ ತನ 14 ನುಡಿ ಉಳ್ಳದ್ದು. ಇದು ಪದಾನು ಎಷ್ಟಪ್ಪ ಅಂದ್ರ 14ನೇ ಪದ್ಯ. 14 ನುಡಿಗಳುಳ್ಳಂತ ಈ ಪದ್ಯವನ್ನ ನಾವು ಚರ್ಚೆ ಮಾಡ್ಕೋತ ಬಂದೀವಿ. 13 ನುಡಿಗಳನ್ನ ನಾವು ಒಂದು ಪಲ್ಲವಿಯನ್ನು ಹಿಡ್ಕೊಂಡು ಒಂದು ಪಲ್ಲವಳಿ ಒಳಗ ಇವು ಏನು 14 ನುಡಿಗಳು ಬರುವಂಗ ಒಂದು ಪಲ್ಲವಿಯನ್ನು ಇಟ್ಟುಕೊಂಡು ನಾವು ಇಲ್ಲಿ ತನ ಚರ್ಚೆ ಅನೇಕ ಮಹಾತ್ಮರಿಂದ ಅನುಭಾವಿಗಳಿಂದ ಚರ್ಚೆ ಮಾಡ್ಕೋತ ನಮ್ಮ ಸಂಶಯಗಳನ್ನ ನಿವಾರಣೆ ಆಗುತ್ತಾವ ಅಂತ ತಿಳ್ಕೊಂಡು ನಾವು ಚರ್ಚೆ ಮಾಡ್ಕೊಂಡು ಬಂದೀವಿ. ಇಲ್ಲಿ ಆ ಪಲ್ಲವಿ ಒಳಗೆ ಹೇಳಿದಂತೆ ನಿನ್ನ ಭ್ರಮೆ ನಿನ್ನ ಮರು ಅರಿವಿಗೆ ಬೀಜ ನೀನೇ ಪರಮಾತ್ಮನಿಂದಲಿಂದೆ ಎನ್ನುವಂತದೊಂದು ಪಲ್ಲವಿಯನ್ನು ಇಟ್ಟುಕೊಂಡು ನಾವು ಇಲ್ಲಿ ತನಕ ಚರ್ಚೆ ಮಾಡ್ಕೋತ ಬಂದೀವಿ. ಇಲ್ಲಿ ಇವತ್ತು ನಾವು 13ನೇ ನುಡಿಯಾಗಲಿ ನಾವು ಎಲ್ಲರೂ ಕೂಡ ಅದರಿಂದ ಸಿದ್ಧಿ ಬರೋದು ತಾನೇ ಅಂದ್ರೆ ಎಲ್ಲದಕ್ಕೂ ಕೂಡ ಆತ್ಮ ನೀನು ಸಾಕ್ಷಿ ಇದ್ದು ಈ ಜಗದ ವ್ಯವಹಾರನ್ನ ನೀನು ಅರಿಯುವಂತ ಸ್ವರೂಪ ನೀನು ಅದಿ ಅನ್ನುವಂಥದ್ದನ್ನು ಎಲ್ಲರಿಗೂ ಮಾತನಾಡುವುದು ನೀನೇನೇ ಪದ ಅಲ್ಲಿಗೆ ಬಂತು. ನಾವು ಚರ್ಚೆ ಮಾಡ್ಕೊಳ್ತಾ ಬರುವಾಗ ಮತ್ತೆ ಈ ಜಡ ಪ್ರಪಂಚಕ್ಕೆ ಆತ್ಮನು ಅಧಿಷ್ಠಾನ ಆದ್ದರಿಂದ ಸತ್ಯನಾಗಿರುವನು ಅಂತೇಳಿ ನಾವು ನಿನ್ನೆ ಚರ್ಚೆ ಮಾಡ್ಕೊಂಡ್ ಬಂದೀವಿ. ಅಧಿಷ್ಠಾನ ಯಾರಪ್ಪ ಅಂದ್ರೆ ತಾನೇ ಅಧಿಷ್ಠಾನ ಸ್ವರೂಪದಿಂದ ಇದ್ದು ಎಲ್ಲವನ್ನು ಅರಿಯುವುದರಿಂದ ಈ ಪ್ರಪಂಚಕ್ಕೂ ಕೂಡ ವ್ಯವಹಾರಕ್ಕೂ ಕೂಡ ಅಧಿಷ್ಠಾನ ಪ್ರತಿಬಿಂಬ ಕಾರ್ಯದಿಂದ ಕಾರ್ಯ ಮಾಡಿದ್ರು ಕೂಡ ಅಧಿಷ್ಠಾನಕ್ಕೆ ಮಾತ್ರ ಏನು ಹಾನಿ ಇಲ್ಲ ಅನ್ನುವಂಥದ್ದನ್ನ ಚರ್ಚೆ ಮಾಡ್ಕೊಳ್ತಾ ಬಂದೀವಿ. ಈ ಪ್ರಪಂಚಕ್ಕೂ ಅಜ್ಞಾನಕ್ಕೂ ಕೂಡ ಅಧಿಷ್ಠಾನ ಬ್ರಹ್ಮ ಸ್ವರೂಪ ನಾನೇ ಅದೀನಿ ಎನ್ನುವಂಥದ್ದನ್ನು ನಾವು ಈ ಅನೇಕ 13 ನುಡಿಯೊಳಗೆ ಚರ್ಚೆ ಮಾಡ್ಕೊಳ್ತಾ ಬಂದೀವಿ. ಇಲ್ಲಿ ಕೊನೆಗೆ ನಾವು 13ನೇ ನುಡಿಯೊಳಗೆ ಏನು ಚರ್ಚೆ ಮಾಡ್ಕೊಂಡು ಬಂದೇವಂದ್ರ ಇಲ್ಲಿ ಒಂದು ಸ್ವಲ್ಪ ಇಲ್ಲಿ ವಿಚಾರ ಮಾಡಿದ್ರ ಈ ದೇಹಾದಿಗಳಿಗೆ ಯಾವ 3 ದೇಹಗಳು ಸ್ಥೂಲ ಸೂಕ್ಷ್ಮ ಕಾರಣ 3 ದೇಹಕ್ಕ ಆತ್ಮನ ಹೆಂಗದೀನಿ ಸಾಕ್ಷಿ ಅದೀನಿ ಮತ್ತು ಅರುಳ್ ನಾವು ಅದೀನಿ ಅಂತೇಳಿ ನಾವು ಒಂದು ಪರಬ್ರಹ್ಮವೆಂದು ಹೇಳುವಲ್ಲಿ ಒಂದು ಏನಾದ್ರೂ ಪ್ರಮಾಣ ಉಂಟು. ಇಲ್ಲ ಉಂಟಂತ ಹೇಳಿದರೆ ಇಲ್ಲಾನು ಹೇಳ್ಬೋದು, ಉಂಟಂತ ಹೇಳ್ಬೋದು. ಆದ್ರೆ ಪ್ರಮಾಣದಿಂದ ಗೋಚರನಾಗುವಂತ ಆತ್ಮನು ಪ್ರಮೇಯನಾಗಿದ್ದಂತ ಹೇಳಿದಂತಾಯ್ತು. ಇವತ್ತ ಪ್ರಮಾಣದಿಂದ ಅವನು ತಿಳಿಯಾಕ ಬರ್ತದನು. ನನ್ನ ಸ್ವರೂಪವನ್ನ ಪ್ರಮಾಣದಿಂದಾಗಲಿ ಯಾವುದಾದ್ರೂ ಮನೋ ಇಂದ್ರಿಯಗಳಿಂದಾಗಲಿ ತಿಳಿಯಾಕ ಬರ್ತದನು ಅಂದ್ರ ಯಾಕ ತಾನೇ ಇರುವುದರಿಂದ ತನ್ನ ಬಿಟ್ಟು ಭಿನ್ನ ಇಲ್ಲದಿಂದ ತನ್ನನ್ನ ತಾನು ತಿಳಿಯಾಕ ಬರುದಿಲ್ಲ ಅನ್ನುವಂಥದ್ದನ್ನ 13 ನುಡಿಯೊಳಗೆ ಬರುವುದ್ರಾಗ ದೃಶ್ಯ ವಿವೇಕನು ನಮ್ಗೆ ಅನುಭವಕ್ಕೆ ಬಂತು. ಆತ್ಮನು ಈ 3 ಅವಸ್ಥೆಗಳಿಗೆ ಸಾಕ್ಷಿ ಇರುವಂತದ್ದನ್ನು ನಾವು ಎಲ್ಲವನ್ನೂ ಈ ನುಡಿಯೊಳಗೆ 13 ನುಡಿಯೊಳಗೆ ನಮ್ಗೆ ತಿಳಿಸುವಂತ ಬರುವುದರಿಂದ ನಮ್ಮ ಅನುಭವಕ್ಕೆ ಬಂದದ. ಈಗ ನಾನು ಹೆಂಗಂದ್ರೆ ಆ ಪ್ರಮಾಣಕ್ಕಾಗ್ಲಿ ಮನೋವಾಣಿಗಾಗ್ಲಿ ನಾನು ಅಗೋಚರ ಇಲ್ಲದಂತ ಅರುಸ್ವರೂಪ ನಾನೇ ಆತ್ಮನೇ ಅದೀನಿ ಎನ್ನುವಂಥದ್ದ ಎಲ್ಲರಿಗೂ ಅನುಭವಕ್ಕೆ ಬಂದದ. ಮತ್ತೆ ಯಾವ 6 ಪ್ರಮಾಣಕ್ಕೂ ಕೂಡ ಪ್ರಮಾಣದಿಂದಲಾಗ್ಲಿ ತಿಳಿಯಾಕ ಬರ್ತಾನಂದ್ರೆ ಬರುವುದಿಲ್ಲ ಅನ್ನುವಂಥದ್ದನ್ನು ಏನೇ ಮಾಡ್ಕೋತ ಬಂದೇವೆ. ಆದ್ದರಿಂದ ಈ ಪ್ರಮಾಣಕ್ಕೆ ಆತ್ಮನು ವಿಷಯನಾದ್ದರಿಂದ ಅವನಿಗೆ ಜಡತ್ವ ಹಾಗೂ ಮಿಥ್ಯತ್ವವು ಪ್ರಾಪ್ತವಾಗುವ. ಒಂದ್ ವೇಳೆ ಪ್ರಮಾಣಕ್ಕ ವಿಷಯ ಆಗ್ತಾನಂದ್ರ ಅವನೇನಾಗ್ತದ ಇದು ಜಡಕ್ಕೆ ಒಪ್ಕೊಂಡಾಗ್ತದ. ಮತ್ತೆ ಜಡಕ್ಕೆ ಒತ್ಕೊಂಡ್ರ ಅವ ಮಿಥ್ಯ ಅಂತೇಳಿ ಪರಮಾತ್ಮನು ಬ್ರಹ್ಮನು ನಾನು ಮಿಥ್ಯ ಅಂತೇಳಿ ಒಪ್ಕೊಂಡಂಗ ಆಗ್ತದ. ಅದಕ್ಕೆ ಇಲ್ಲಿ ಜಡಕ್ಕೂ ಮತ್ತು ಮಿಥ್ಯಕ್ಕೂ ಕೂಡ ಪ್ರಮಾಣ ಅಲ್ಲ ಅನ್ನುವಂಥದ್ದನ್ನ ನಾವು ಇಲ್ಲಿ ತಿಳ್ಕೊಂಡು ಬಂದದ್ದು ಉದ್ದೇಶ. ಆತ್ಮನು ಪರಬ್ರಹ್ಮ ಸ್ವರೂಪನಿದ್ದಾನೆಂದು ಸತ್ಯವಾಗಿ ತಿಳಿಯಕ್ಕೆ ಬರುವುದಿಲ್ಲ. ಹೀಗೆ 2 ವಿಧದಿಂದ ನಿಶ್ಚಯಿಸಲಿಕ್ಕೆ ಬಾರದ್ದರಿಂದ ನಾನು ಹೆಂಗದೀನಿ ಅದ್ವೈತವೇ ನಾವು ಆತ್ಮನೇ ನಾನೇ ಅದೀನಿ ಎನ್ನುವಂಥದ್ದನ್ನ ನಮ್ಗೆಲ್ಲರಿಗೂ ಕೂಡ ಸಿದ್ಧಿಸ್ತು. ಒಂದ್ ವೇಳೆ ಏನೇ ಒಂದ್ ವೇಳೆ ಸಂಶಯ ಮಾಡಿದ್ರ ಏನು ಸಂಶಯ ಮಾಡಿದ್ರ ಈ ವಿಷಯದಲ್ಲಿ ಮತ್ತ ಮುನಿಗಳು ಕೂಡ ಇದಕ್ಕ ಅನುಭವವೇ ಪ್ರಮಾಣ ಅಂತ ಹೇಳ್ಕೊತ ಬಂದಿರಿ. ಅದಕ್ಕೆ ನಮ್ಮ ಅನುಭವ ಪ್ರಮಾಣಗಳು ಹೇಳ್ಕೊತ ಬಂದಾರಲ್ಲ ಆ ಪ್ರಮಾಣಗಳ ಹೆಂಗ ಅನುಭವ ಅವು ನನ್ನನ್ನು ತಿಳಿದಿಲ್ಲ, ನನ್ನದಿಂದ ಅವು ಸಿದ್ಧಿ ಆಗ್ತಾವ ಅನ್ನುವಂಥದ್ದು ನೀವು ಹೇಳ್ಕೊತ ಬರ್ತಾರ. ಈಗ ನಾವು ಇವತ್ತ ಭಗವದ್ಗೀತೆ ಆಗ್ಲಿ ಯಾವುದೇ ನಿಜಗುಣ ಶಾಸ್ತ್ರ ಆಗ್ಲಿ ಯಾವುದೇ ವಚನ ಸಾಹಿತ್ಯವನ್ನ ನನ್ನಿಂದ ಅವು ಸಿದ್ಧ ಆಗ್ತಾವ, ಅವುಗಳಿಂದ ನಾವು ಸಿದ್ಧ ಆಗುದಿಲ್ಲ. ಇದಕ್ಕೆ ನಾವು ಇದೇ ಇಷ್ಟ ಗಟ್ಟಿ ಆಗ್ಬೇಕು. ನಾನು ಆತ್ಮ ಹೆಂಗದೀನಿ ನನ್ನಿಂದ ಹೋದವು ಆದ್ರೆ ಅವುಗಳಿಂದ ನಾನು ಅದೀನಿ ಅಂದ್ರೆ ಅವುಗಳಿಂದ ತಿಳಿಯಾಕ ಬರ್ತಾನು ಅಂದ್ರ ಅವಕ್ಕೂ ಕೂಡ ತಿಳಿಲಾಕ ಆಗಲಾರದಂತ ನನ್ನ ಸ್ವರೂಪ ಅದನ್ನುವಂಥದ್ದನ್ನ ಗಟ್ಟಿ ಮಾಡಕ್ 14ನೇ ನುಡಿಯನ್ನ ನಮ್ಗ ಸ್ಪಷ್ಟಪಡಿಸ್ತಾರ.
ಏನ್ ಹೇಳ್ತಾರಂದ್ರೆ ಇಲ್ಲಿ ನೋಡೋಣ. ಇಲ್ಲಿ ನಾನು ಮನಕ್ಕೆ ವಾಕ್ಯಂಗೆ ಗೋಚರ ಮಾಗದ ಅನುಪಮ ಅನಗ ಆ ಆನಂದ ಏಕರಸಪೂರ್ಣ ಅನ್ನುವಂಥದ್ದೊಂದು ಮಾತನ್ನು ಹೇಳ್ತಾರೆ ಇಲ್ಲಿ. ಏನಂದ್ರೆ ಮುಂದ ಘನ ಚಿದಾತ್ಮಕನೇ ತಾನೆಂಬುದೇ ನಿಜವಿದು. ಮನು ಮುನಿ ರುದ್ರಾದಿ ಅನುಭೂತಿ. ಇಲ್ಲಿ ಮನು ಮುನಿ ಅಂದ್ರೆ ಇಲ್ಲಿ ವಶಿಷ್ಠ ಮುನಿಗಳು ಅಂದ್ರೆ ಎಲ್ಲ ಮುನಿ ಋಷಿ ಮುನಿಗಳು ಕೂಡ ಏನು ನಮ್ಮ ಅನುಭವ ತಂದು ಕೊಟ್ಟಾರ. ಅನುಭೂತಿ ಏನಾಗ್ಯದಪ್ಪ ಅಂತ ತಿಳ್ಕೊಂಡಾಗ ರುದ್ರ ಮೊದಲಾದ ಅನುಭೂತಿಯಿಂದ ನಾನು ಆತ್ಮನು ಸ್ವಯಂಭೂ ಅನ್ನೋದೇ ಸಿದ್ಧ ಆಯ್ತು ಅನ್ನುವಂಥದ್ದನ್ನ ನಾವು ಗಟ್ಟಿ ಮಾಡ್ಕೋಬೇಕಾಗಿದೆ. ಇಲ್ಲಿ ಏನಂದ್ರ ಮನಕ್ಕೆ ಅಂದ್ರೆ ಮನಸ್ಸಿನಿಂದ ವಾಣಿನಿಂದಾಗಲಿ ಮನಸ್ಸಿನಿಂದಾಗಲಿ ಏನ ನಾನು ಒಂದು ಆತ್ಮ ಗೋಚರ ಆಗ್ತೀನಿ ಅಂದ್ರೆ ಗೋಚರ ಆಗದಂತ ವಸ್ತು ನಾನು ಆತ್ಮನಿದ್ದೀನಿ ಎನ್ನುವಂಥದ್ದನ್ನ ಮತ್ತ ಅನುಪಮ ಏನ್ರ ದೃಷ್ಟಾಂತ ಉಪಮೆ ಏನ್ರ ಕೊಟ್ಟು ತಿಳಿಯಾಕ ಬರ್ತದ ನಾವನ್ನ. ಇವೆಲ್ಲವೂ ಕೂಡ ಉಳ್ಕಾದನ್ನ ನಮ್ ಹೊರಗಿನ ವ್ಯವಹಾರದಾಗ ಒಂದು ಪ್ರಮಾಣದಿಂದ ನಮ್ ತಿಳಿಯಾಕ ಬರ್ತದ. ಮತ್ತಿಲ್ಲಿ ನನ್ನನ್ನು ತಿಳಿಬೇಕಾದ್ರೆ ಯಾವರ ವಾಕ ಮನಸ್ಸಿನಿಂದ ತಿಳಿಯಾಕ ಬರ್ತದಂದ್ರೆ ಬಾರದಂತದ್ದು ಹೇಳ್ಕೊತ ಬಂದಾರ. ಹೆಂಗ ಯಥೋವಾಚೋ ನಿರ್ವರ್ತಂತೆ ಅಪ್ರಾಪ್ಯ ಮನಸ್ಸ ಅಂತೇಳಿ ಒಂದು ಉಪನಿಷತ್ತೂ ಕೂಡ ಇದು ಮನಸ್ಸು ಇವು ವಾಣಿ ಬುದ್ಧಿ ಇವು ತಿಳಿಯಾಕ ಹೋಗಿ ಏನಾದಪ್ಪ ಅಂದ್ರ ಅವಲ್ಲಿ ದೂರಿಗೆ ಇತ್ತು ಅಂತ. ಯಾಕ ಅವಕ್ಕ ಗೋಚರವಲ್ಲದಂತ ವಸ್ತು ನಾನು ಅದೀನಿ ಅನ್ನುವಂಥದ್ದನ್ನ ನಮಗ್ ಮುಂದೆ ಹೇಳ್ಕೋತ ಹೋಗ್ಬಿಡ್ದಾರ. ಮುಂದೀಗ ಏನಾಯ್ತಂದ್ರ ಅನುಪಮನು ಅಂದ್ರ ಉಪಮೆಗೆ ದೃಷ್ಟಾಂತಕ ಬಲ್ಲದಂತ ನನ್ನ ಸ್ವರೂಪದ ಅನಘನು ಅಂದ್ರೆ ಯಾವ ದೋಷನೂ ಇಲ್ಲ. ನಮ್ಮಲ್ಲಿ ದೋಷಗಳದಾವ. ದೇಹಾದಿ ನಾನಂದ್ರೆ ಎಷ್ಟೋ ದೋಷಗಳದಾದ. ನನ್ನಲ್ಲಿ ಆತ್ಮನಲ್ಲಿ ಏನದ ಯಾವ ದೋಷ ಇಲ್ಲದವನು, ಅವಿದ್ಯಾದಿ ದೋಷ ಇಲ್ಲದವನು. ಮತ್ತ ನಾ ಹೆಂಗದನಿ ಆನಂದ ಏಕರಸ ನಾನಂದ್ರ ಆತ್ಮನೆಂತ ಗಟ್ಟಿರ್ಬೇಕಿಲ್ಲ. ನಮ್ಗೇನು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಹಿಂಗ್ ಹೊಡೆದ್ರೆ ಹೆಂಗಂದ್ರೆ ದೊಡ್ಡದನ್ನೇ ಬ್ಯಾಂಕನ ಹೊಡಿಬೇಕು ನಾವು. ಸುಮ್ಮ ಸಣ್ಣ ಪಣ್ಣು ತುಡುಗ್ ಮಾಡಿ ಏನಾಗ್ತಪ್ಪ ಅಂದ್ರ ನಾವ್ ಸಿಕ್ ಒದ್ದಾಡಕ್ ಹೋಗ್ಬಾರ್ದು. ಹೊಡೆದ್ರೆ ಹೆಂಗಂದ್ರೆ ಬ್ಯಾಂಕ್ ಹೊಡೆದ್ರ ಒಂದಿನ ನಮ್ಗೆ ಸಾಧ್ಯ ಆಯ್ತು ಕಡೆಕಾದೆ ಒಂದು ನಮ್ಮ ಜೀವನ ಪರ್ಯಂತರ ಕೂತಿನೋ ಅಂತ ಲೌಕಿಕರು ಮಾತಾಡ್ತಿರ್ತಾರ. ಹಂಗ ನಾವು ಕೂಡ ಇದು ಏನ್ ತಿಳ್ಕೊಬೇಕು, ನಾನು ಆತ್ಮನಿದ್ದೀನಿ, ನಾನು ಅನಘ ಅನುಪಮ, ಹಿಂಗ ನಾನು ಆತ್ಮ ಹಿಂಗ ಅದೀನಿ ಅಂತ ಗಟ್ಟಿಯಾಗಿ ನಾನು ಆತ್ಮನೇ ಇದೀನಿ, ನಾ ಬ್ರಹ್ಮ ಸ್ವರೂಪನೇ ಇದೀನಿ ಅಂತ ಹಿಂಗ ದೃಢ ಗಟ್ಟಿ ಮಾಡಿದ್ರು ಅದು ನಮ್ಗೆ ಆಗ್ಲಿ ಬಿಡ್ಲಿ. ಹೊಡೆದ್ರ ಚಿಂತನನ್ನೇ ತಿಳ್ಕೊಳಕ್ ಹೋಗಮ್ಮ. ಇವು ಸಣ್ಣ ಪಣ್ಣು ತಿಳ್ಕೊಳ್ಳೋದ್ರಿಂದ ಏನಾಗ್ತದ, ದಿನ ಹೋಗ್ತದ. ದಿನ ಹೋಗಲಾರ್ದ ಹಿಂಗೆ ಆಗ್ಬೇಕಾದ್ರ ಯಾವುದನ್ನ ತಿಳಿದ್ರ ಇನ್ನೊಂದು ಯಾವ್ದು ಇರಬಾರ್ದು. ಯಾವ್ದು ಒಂದನ್ನು ತಿಳಿದ್ರ ಇನ್ನೊಂದು ಯಾವ್ದು ತಿಳಿಬೇಕು ಅನ್ನುವಂಥದ್ದು ಯಾವ್ದು ಉಳಿಬಾರ್ದು. ಹಂಗ ನಾನು ಆತ್ಮನೇ ಇದೀನಿ ಅಂತ ಹಿಂಗ ದೃಢ ಭಾವಿಟ್ಟುಕೊಂಡು ನಾವು ಶಾಸ್ತ್ರ ಕೇಳಿದೆ ಅಂದ್ರ ಇವು ನನ್ನ ಒಳಗೆ ಇವೆಲ್ಲ ತೋರು ವೇದ ಉಪನಿಷತ್ತುಗಳು ಇವು ಮನೋವಾಣಿಗಳು ನನ್ನ ಒಳಗೆ ತೋರ್ತ ನಾನು ಆತ್ಮನಿದ್ದೀನಿ ಅನ್ನುವಂತ ಸ್ಥಿತಿ ನನಗ ನಿತ್ಯ ನೋಡುವಾಗ ಸ್ಥಿತಿ ಬರ್ತದ್ರೆ. ಇವತ್ತ ಬರೀ ನಾವು ಅದಾನ ಅಂತೇಳಿ ಅಲ್ಲಿ ಬರೀ ಹೆಂಗಂದ್ರ ಇಲ್ಲಿ ನಾವು ಬರೀ ಪ್ರಮಾಣ ಮತ್ತು ಮತ್ತೆ ಹೆಂಗ ಹೇಳ್ತೇವಪ್ಪ ಅಂದ್ರ ಪ್ರತ್ಯಕ್ಷ ಪ್ರಮಾಣ, ಇನ್ನೊಂದು ನಾವು ಇದು ಹೇಳ್ಕೊಂತ ಬರ್ತೀವಿ. ಇಲ್ಲಿ ಏನ್ ಹೇಳ್ತೇವಪ್ಪ ಅಂದ್ರ ಜ್ಞಾನ ಆವರಣ ವಿಕ್ಷೇಪ ಪರೋಕ್ಷ ಅಪರೋಕ್ಷ ಅಂತ ಹೇಳ್ಕೊಂತ ಬರ್ತೀವಿ. ಅಪರೋಕ್ಷ ಜ್ಞಾನ ಹೇಳ್ತೇವೆ ನಾವೆಲ್ಲರೂ. ಅದಾನ ದೇವ್ರ ಅದಾನ ಅಂತ ನಾ ಅದೇನಂತ ಹೇಳ ಬರಂಗಿಲ್ಲ. ನಾ ಅದೇನಂತಂದ್ರ ಮತ್ ನಾ ಏನ್ ಬಾಳ ತಿಳಿದಾನನು ಮತ್ ನಾ ಕೇಳಿದ್ರೆ ಏನ್ರ ಇವ್ರು ನನ್ಗೆ ಏನ್ ದುಡ್ಡು ಗಿಡ್ ಕೇಳ್ಯಾರನು ಅಂತ ನನಗೇನದ ನಾನು ಆತ್ಮನಿದ್ದೀನಿ ಅನ್ನೋದು ಭಯ ಆಗ್ಯದ. ನಾ ಇಷ್ಟು ಕೇಳಿದ್ರು ಕೂಡ ನಾ ಏನೇ ಶಬ್ದ ಆಗದೀನಿ, ಇವ್ರು ಏನ್ರ ಕೇಳಿದ್ರೆ ನಾನು ನಿಂತಿರ್ತೀನೇನೋ, ಮತ್ ಇವ್ರು ನನಗೆ ಏನ್ರ ನೀ ಆತ್ಮನಿ ಅಂದ ನನಗೆ ಏನ್ರ ಬೇಡ್ತಾರೋ ಅಂತ ಹಿಂಗ ಏನಾದ ನಮ್ಗೆ ಏನಾಗ್ಯದ ಒಳಗ್ ಸೂಕ್ಷ್ಮ ಭಯ ಅದ. ನನ್ನ ಒಳಗೆ ದೃಢ ಏನಿರ್ಬೇಕಂದ್ರೆ ನಾನು ಆತ್ಮನೇ ಇದೀನಿ. ನನ್ನ ಒಳಗೆ ಇವು ತೋರುವಂತ ದೃಶ್ಯ ಪದಾರ್ಥಗಳು ಜಗತ್ತ ಪ್ರಪಂಚ ಸಂಸಾರ ಶಾಸ್ತ್ರ ಪುರಾಣ ಏನಂದ್ರೆ ದೃಶ್ಯ ಪದಾರ್ಥಗಳು ಇವೆಲ್ಲ. ನಾನು ಗಟ್ಟಿಯಾಗಿ ನಿಂತಾಗ ನನ್ನ ಸ್ಥಿತಿ ಹಿಂಗೈತಿ ಅಂತ ಗಟ್ಟಿ ಮಾಡ್ಕೊಂಡು ನಾವು ಮಾತನಾಡಕತ್ತೀವಿ ಅಂದ್ರ ಅವಾಗ ಏನಾಗ್ತದ, ದೊಡ್ಡದನ್ನೇ ತಿಳಿದಂಗ ಆಗ್ತದ. ಒಂದನ್ನ ತಿಳಿದ್ರೆ ಇನ್ನೊಂದು ಯಾವುದು ಅವಶ್ಯಕತೆ ಇಲ್ಲವೋ. ಒಂದರ ಜ್ಞಾನ ನನಗಾಯ್ತು ಅಂದ್ರೆ ನಾನು ಆತ್ಮನೇನಂತ ನನ್ನ ಗಟ್ಟಿ ಜ್ಞಾನ ಆಯ್ತು ಅಂದ್ರೆ ಅವಾಗ ಏನಾಗ್ತದೆ, ಶಾಸ್ತ್ರ ನನ್ನ ಒಳಗೆ ಇವೆಲ್ಲವೂ ತೋರ್ತಾವಲ್ಲ, ಹಿಂಗ್ ಹೇಳ್ತಾವಲ್ಲ, ಇವು ನನ್ನನ್ನ ಪ್ರಮಾಣೀಕರಿಸ್ತಾವ. ನನ್ನ ನಾವು ಪ್ರಮಾಣೀಕರಿಸಲ್ಲ. ನಾನು ಹಿಂಗ್ ಗದೀನಿ ಅಂತೇಳಿ
ನನ್ನನ್ನು ಅವು ತಿಳಿಸಿಕೊಡ್ತಾವ. ಯಾರನ್ನ? ನನ್ನಂದ್ರ ಆತ್ಮನನ್ನ ತಿಳಿಸುವಂತ ನಾನು ಅಷ್ಟ ಅಪ್ರಮಾಣ ಕೂಡಲ ಸಂಗಮ ದೇವ, ನಾನು ಪ್ರಮಾಣಕ್ಕೂ ಮೀರಿದಂತ ನನ್ನ ಸ್ವರೂಪ ಸ್ಥಿತಿ ಅದಲ್ಲ ಅನ್ನುವಂಗ ನಮ್ಮ ಗಟ್ಟಿ ಇದು ಕೊನೆಯ 14ನೇ ನುಡಿ. ಹಿಂಗ ನೀ ತಿಳ್ಕೋ ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ತಿಳಿಸಕತ್ತಾರ. ಇಲ್ಲಿ ಆನಂದ ಅವಿದ್ಯಾದಿ ದೋಷದಿಂದ ಅನಗನು ಅಂದ್ರೆ ಅವಿದ್ಯಾ ದೋಷ ಇಲ್ಲದವನು. ಆನಂದ ಏಕರಸ ಅಂದ್ರೆ ಒಂದೇ ವಿಧವಾದ ನಾನು ಒಬ್ಬನೇ ಅದೀನಿ, ಒಬ್ಬನೇ ಅದೀನಿ, ಒಂದೇ ನಾನು ಆನಂದ ಸ್ವರೂಪನ ನಾನೇ ಅದೀನಿ ಅಂತ ಮೊನ್ನೆ ಒಬ್ಬರಿಗೆ ಸತ್ತುನು ಅಂತ ಹೇಳಿವಿ, ಚಿತ್ತುನು ಅಂತ ಹೇಳಿವಿ, ಮತ್ತು ಆನಂದ ಸ್ವರೂಪನು ಅಂತ ಹೇಳಿವಿ, ನಿತ್ಯನು ಪೂರ್ಣನು ಅಂತ ಆರು ಒಬ್ಬಗೆ ಒಬ್ಬನೊಳೆ ಕಾರ್ಯ ಮಾಡೋ ಮುಂದೆ ಉಪಾಧಿ ಮುಖಾಂತರ 6 ಆಗಿ ತೋರ್ತಾವನು ಅಂತ ಹೇಳ್ಕೊಂತ ಬಂದಿವಿ. ನಾನು ಹೆಂಗದೀನಿ? ಆತ್ಮ ನಾನು ಒಬ್ಬನೇ ಇದೀನಿ, ನಾನು ಆನಂದ ಸ್ವರೂಪನೇ ಇದೀನಿ, ಮತ್ತೆ ನಾನು ನಿತ್ಯನೂ ಅದೀನಿ. ನಿತ್ಯ ಅಂದ್ರೆ ನಿನ್ನೆನೂ ಅದೀನಿ, ಇವತ್ತುನೂ ಅದೀನಿ, ನಾಳೆಗೂ ನಾ ಇರ್ತೀನಿ. ಈ ದೇಹ ಹೋಗ್ತಾವು ಬರ್ತಾವ, ಮನಸ್ಸ ಶಾಸ್ತ್ರ ಕೇಳ್ತೇವೆ ನಾವು ಬಿಡ್ತೇವೆ. ಇದು ಬೇಡ. 2ನೇ ಮಾತ, ನಾನು ನೀನು ಶಾಸ್ತ್ರ ಕೇಳಿದ್ದು ನಾ ಇರಿ, ನೀನು ಇವತ್ತೂ ಕೂಡ ನೀ ವಿಚಾರ ಮಾಡಿದಾಗದು, ವಿಚಾರ ಮಾಡಲಾದಾಗ ನೀನು ಅದಿ. ನೀನು ವಿಚಾರಕ್ಕೆ ಬಿಟ್ಟು ಅಂದ್ರ ವಿಚಾರದಾಗ ಹೌದ ನಾನು ಆತ್ಮನೇ ಇದೀನಿ, ನಾನು ನಿನ್ನೆನೂ ಇದ್ದೆ, ಇವತ್ತು ಅದೀನಿ, ನಾಳೆ ಇರ್ತೀನಿ. ಈ ದೇಹ ನಿನ್ನೆ ಇದ್ದಿದ್ದಿಲ್ಲ, ಈ ಒಂದು 50 ವರ್ಷದಿಂದ ಇದ್ದಿದ್ದಿಲ್ಲ, ಈಗ ತೋರ್ತದ, ನಾಳೆ ಇರ್ತದ ಇಲ್ಲೋ. ನಾನು ಹಂಗದೀನೇನೋ ಅಂದ್ರ ಆತ್ಮನ ಹಂಗದೀನೇನೋ ಅಂತ ಇಲ್ಲ, ನಾನು ಹಿಂದಿನ ಕಾಲದಾಗ ಓದಿನಿ, ಈಗೂ ಓದಿನಿ ಅನ್ನುವಂಥದ್ದನ್ನ ನನ್ನ ಗಟ್ಟಿ ಮಾಡ್ಕೊಳಕುವಂತ ಶಕ್ತಿ ಈ ಯಾವ್ದಂದ್ರ ಪರಮಾನುಭೂರಿ ನಮಗ ಅಷ್ಟ ಗಟ್ಟಿ ಮಾಡಿ ಹೇಳ್ತದ. ನೀನು ಅಂಜಿಬೇಡ, ನಾ ಅದೇನೇನು ಅಂತದ ಒಂದು ವ್ಯವಹಾರದಾಗ ಲೌಕಿಕ ಅಂತಿರ್ತಾರಲ್ಲ, ಹಂಗ ನೀನು ಗಟ್ಟಿಯಾಗಿ ನಂಬುಸಕ ನಮಗೇನ್ ಮಾಡ್ತದಂದ್ರ ಇದು ಧೈರ್ಯ ತುಂಬತದ. ಯಾವುದು? ಪರಮಾನುಭೂತಿ ಅನ್ನುವಂಥದ್ದು ನಾವು ಇನ್ನೊಂದ್ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳೋಮ. ನಾನು ಹೆಂಗದೀನಿ? ಚಿದಾತ್ಮಕನ ಅಂದ್ರ ಸದ್ರು ಚಿದ್ರೂಪವಾದ ಪರಬ್ರಹ್ಮವೇ ನಾನದೀನಿ, ಮತ್ತು ನಾನು ಸ್ವಯಂಭೂದೀನಿ, ನಾನು ಸ್ವಯಂಭೂದೀನಿ. ಮತ್ತ ಎಲ್ಲಾ ಋಷಿ ಮುನಿಗಳು ಕೂಡ ನನ್ನನ್ನೇ ಏನ್ ಮಾಡ್ಯಾರ ಅಂದ್ರೆ ಅವರು ವೈಭೀಕರಣ ಮಾಡಿ ನನ್ನನ್ನೇ ಹೇಳ್ಯಾರ, ಪ್ರತಿಪಾದನೆ ಮಾಡ್ಯಾರ. ಅದು ನಾನು ಅಂದ್ರೆ ಆತ್ಮ ನನ್ನನ್ನೇ ವೈಭೀಕರಣ ಕರ್ಸ್ಯಾರ. ಅಂದ್ರ ರುದ್ರ ಮುನಿಗಳಿಗೂ ಕೂಡ ನನ್ನನ್ನ ತಿಳ್ಕೊಂಡು ಅವರು ಕೂಡ ಆನಂದವನ್ನು ಅನುಭವಿಸ್ಯಾರ ಅನ್ನುವಂಥದ್ದನ್ನೇ ಇಲ್ಲಿ ನಮಗ್ ಗಟ್ಟಿ ಮಾಡಿ ಹೇಳುವಂಥದ್ದು ಇವತ್ತಿನ ಇದು ಇದೆ. ಮನಕ್ಕೆ ವಾಕಿಂಗೆ ಅಗೋಚರ ಅನುಪಮ ಅನಗ ಆನಂದ ಏಕರಸ ಪೂರ್ಣ. ಅಂದ್ರೆ ಇಲ್ಲಿ ಪೂರ್ಣ ಅದೇನೆ ಅಂದ್ರೆ ಎಲ್ಲಾ ಕಾಲದಾಗ, ಎಲ್ಲಾ ದೇಶದಾಗ, ಎಲ್ಲಾ ವಸ್ತುದೊಳಗನು ಪರಿಚಯ ನಾನು ಎಲ್ಲದ್ರೊಳಗು ನಾನೇ ತುಂಬಿಕೊಂಡಿನಿ. ಎಲ್ಲಾ ಕಾಲದಾಗೂ ಇದೀನಿ, ಎಲ್ಲಾ ದೇಶದಾಗನು ಅದೀನಿ. ನಾವೇನ್ ತಿಳ್ಕೊಂಡ್ರೆ ನಮ್ಮ ಭಾರತ ದೇಶ ಶ್ರೇಷ್ಠ, ನಾ ಭಾರತ ದೇಶದಾಗ ಅದೇನಂತಲ್ಲ, 198 ದೇಶದೊಳಗೂ ನಾನೇ ತುಂಬಿಕೊಂಡಿನಿ. ಅಂದ್ರೆ ಎಲ್ಲಾ ಕಾಲದಾಗ, ಎಲ್ಲಾ ದೇಶ ಮತ್ತು ಎಲ್ಲಾ ವಸ್ತುದೊಳಗನು ನನ್ನ ಬಿಟ್ಟು ಇನ್ನೊಂದು ಹುಡುಕಿದ್ರೆ ಇಲ್ಲವೇ ಇಲ್ಲ. ಇಲ್ಲಿ ಅಂದ್ರ ನಾವ್ ಇವತ್ತು ಎಲ್ಲ ಸಾಕಷ್ಟು ಎಲ್ಲರಿಗೆ ಅನುಭವ ಇದೆ. ಗೀತಾ ಪ್ರಮಾಣ ಕೇಳ್ತೀವಿ, ವಚನ ಸಾಹಿತ್ಯನ ಕೇಳ್ತೀವಿ, ಜಗದಾಗಲ್ಲ ಮುಗಿಲಾಗಲ್ಲ ಅಂತೇವಿ. ಇವತ್ತ ಅಲ್ಲಿ ಅನುಪಮ ಮತ್ತ ನಾನೇ ಪ್ರಮಾಣ ಅಪ್ರಮಾಣನು ಹೇಳ್ಕೊತ ಬಂದೀವಿ. ಮತ್ತ ಇನ್ನೊಂದು ಕೂಡ ಭಗವದ್ಗೀತಾದಾಗನು ನಾವು ಕೇಳ್ಕೊತ ಬಂದೀವಿ. ಅಂದ್ರ ಇಲ್ಲಿ ಏನಪ್ಪಾ ಅಂದ್ರ ಪರಮಾತ್ಮ ಎಲ್ಲದ್ರೊಳಗೂ ನಾನೇ ತುಂಬಿಕೊಂಡಿನಿ ಅನ್ನುವಂಥದ್ದನ್ನ ಯಾರು ಎಲ್ಲದ್ರೊಳಗೂ ತುಂಬಿಕೊಂಡಾನಂತ ತಿಳ್ಕೊತಾನ ಅವ ಶ್ರೇಷ್ಠನು ಅನ್ನುವಂಥದ್ದು ಗೀತಾದ ಕೂಡ ಹೇಳ್ಕೊತ ಬಂದಾರ. ಹಂಗಿಲ್ಲಿ ಇಲ್ಲಿ ನಾನು ಏನಂದ್ರ ಎಲ್ಲಾ ಕಾಲದಾಗ, ಎಲ್ಲಾ ದೇಶದಾಗ, ಎಲ್ಲಾ ವಸ್ತುಗಳಾಗ ನಾನು ಆತ್ಮ, ನಾನು ಅರಿನಿ ಎನ್ನುವಂಥದ್ದನ್ನ ನಮಗ್ ಗಟ್ಟಿ ಮಾಡಕ ಇಲ್ಲಿ ಏನ್ ಹೇಳ್ತಾರಂದ್ರ ವಾಣಿಯಿಂದಾಗ್ಲಿ ಮನಸ್ಸಿನಿಂದಾಗ್ಲಿ ತಿಳಿಯಾಕ ಬರಲಾರ್ದಂತ ಯಥೋವಾಚೋ ನಿರ್ವರ್ತಂತೆ ಅಪ್ರಾಪ್ಯ ಮನಸಃ, ಇವು ಕೂಡ ತಿಳಿಯಾಕ ಹೋಗಿ ಅಲ್ಲೇ ನಿಂತು ಅನ್ನುವಂಥದ್ದನ್ನ ಹೇಳಿ ಎಂಬ ವಾಕ್ಯಾನುಸಾರವಾಗಿ ಬ್ರಹ್ಮವು ವಾಕು ಮನಸ್ಸಿಗೆ ಅಗೋಚರವಾಗದೆ, ಅಂದರೆ ಅವ ಮನಸ್ಸಿಗೂ ವಾಕಿಗೂ ಅಗೋಚರನಲ್ಲ, ಅವ ಹಂಗದ ಅನ್ನುವಂಥದ್ದು ನಮ್ಗೆ ಗೊತ್ತಾಯ್ತು. ಅಂದರೆ ಪ್ರತ್ಯಕ್ಷ ಹಾಗೂ ಅನುಮಾನ ಶ್ರುತಿ ಪ್ರಮಾಣಗಳಿಗೆ ವಿಷಯವಲ್ಲವೆಂದು ಹೇಳಿದಂತಾಯ್ತು. ಅಂದ್ರೆ ಇಲ್ಲಿ ನಮಗ ಇವು ಪ್ರಮಾಣಗಳನ್ನ ಹೇಳ್ಕೊತ ಬರ್ತಾರ. ಇದ್ರಾಗ ಹೇಳ್ಕೊತ ಬಂದಾರ 6 ಪ್ರಮಾಣಗಳನ್ನ ಹಿಂದೆ ಹೇಳ್ಕೊತ ಬಂದಾರ. ಇದು 14ನೇ ನುಡಿ ಒಳಗೆ ಹೇಳ್ಕೊತ ಬಂದಾರ. ಇಲ್ಲಿ ಪ್ರತ್ಯಕ್ಷ ಪ್ರಮಾಣ ಅಂದ್ರೆ ನಮ್ಗೆ ಇಂದ್ರಿಯಗಳಿಂದ ಆಗುವಂತ ಸುಖ ದುಃಖಗಳು ನಮ್ಗೆ ಪ್ರತ್ಯಕ್ಷ ಅದಿದೆ, ಎಲ್ಲರಿಗೂ ಅನುಭವ ಅದ. ಹಂಗ ಆತ್ಮ ಪ್ರತ್ಯಕ್ಷ ಅದಾನನು ಅನ್ನುವಂಥದ್ದಂಗ ನಮಗ ಪ್ರತ್ಯಕ್ಷ ಪ್ರಮಾಣ ಅದಾನನು ಅಂದ್ರ ಪ್ರತ್ಯಕ್ಷ ಇಂದ್ರಿಯಗಳು ಹೆಂಗ್ ಪ್ರಮಾಣ ಅದಾವ ಹಂಗ ಪ್ರಮಾಣ ಅದಾನನು ಅಂದ್ರ ಹಂಗೂ ಇಲ್ಲ ಅಂತ ತಿಳಿಸೋರದಾರ. ಇಲ್ಲಿ
ತಿಳಿಬೇಕಾದ್ರೆ ಎಲ್ಲರೂ ಕೂಡ ಪ್ರತ್ಯಕ್ಷ ಇದ್ರು, ಎಲ್ಲರೂ ತೋರಿಸ್ತಿದ್ರು, ನೋಡ್ತಿದ್ರು. ಅವ ಕಣ್ಣು ಮನಸ್ಸಿಗೂ ಅಗೋಚರ, ಅವು ನೋಡಕ್ ಹೋಗಿ ಅಲ್ಲೇ ನಿಂತು ಅನ್ನುವಂಥದ್ದನ್ನ ಈ ಮೊದಲೇ ಹೇಳ್ಕೊತ ಬಂದಾರ. ಹಂಗ ಅನುಮಾನದಿಂದ ಅವ್ನು ತಿಳಿಯಾಕ್ ಬರ್ತದನ ನನ್ನ ಸ್ವರೂಪ. ಅನುಮಾನದಿಂದ ಅನುಮಾನ ನಾವು ರಘುಕೃಷ್ಣ ಅಂತ ಹೇಳ್ಕೊಂಡು ಬಂದೇವೆ. ಇವತ್ತ ಅಲ್ಲಿ ಏನೋ ನಮ್ಮ ಊರಿಗೆ ಮಳೆ ಆಗಿಲ್ಲ, ಮ್ಯಾಗ ಮಳೆ ಆಗ್ಯದಂದ್ರೆ ನಮ್ಗೆ ಹಳ್ಳ ಬಂದದಂದ್ರೆ ಏನ್ ತಿಳ್ಕೊತೀವಿ, ಅಲ್ಲಿ ಮ್ಯಾಗ ಮಳೆ ಆಗ್ಯದಪ್ಪ, ನಮಗ್ ಮಳೆ ಆಗಿಲ್ಲ ಅಂತ ನಮ್ಗೆ ಅನುಮಾನ ಮ್ಯಾಗ ತಿಳ್ಕೊತೀವಿ. ಎಲ್ಲರಿಗೆ ಅನುಮಾನ ಮಳೆ ಹಳ್ಳ ಬಂದದಂದ್ರೆ ಮಳೆ ಆಗ್ಯದ. ಇದು ಅನುಮಾನ ಪ್ರಮಾಣದಿಂದ ಹಿಂಗರ ನನ್ನನ್ನ ತಿಳ್ಕೊಳಕ್ ಬರ್ತದನು. ಹಂಗೂ ತಿಳಿಯಲಾರದಂತ ನಿನ್ನ ಸ್ವರೂಪ, ಯಾಕಂದ್ರ ನಿನ್ ಬಿಟ್ಟು ಇನ್ನೇ ಅನ್ಯ ಇಲ್ಲ. ಅನ್ಯ ಇದ್ದರೆ ತಿಳಿಸುವ ತಿಳಿಯ ಇಬ್ರು ಆಗ್ತಿದ್ರು. ಅವ ದೈತಾಪತಿ ಬರ್ತಲ್ಲ, ಅವ ಹಂಗಿಲ್ಲವೇ ಇಲ್ಲ, ತಾನೇ ಅದಾನ. ಹಂಗಾರ ತಿಳಿಯಾಕ್ ಬರ್ತದಂದ್ರು ಅನುಮಾನದಿಂದನೂ ತಿಳಿಯಾಕ್ ಬರಂಗಿಲ್ಲ. ಮತ್ತು ಉಪಮಾನದಿಂದ ಅವ್ನು ಹೋಲಿಕೆ ಕೊಟ್ಟರ ಅವನಾಗಿ ಇವಾದಾನ ಇವನಾಗಿ ಅವಾದಾನ ಅಂತ ಹಿಂಗ್ ಹೋಲಿಕೆ ಕೊಟ್ಟರೆ ಹೇಳಕ್ ಬರ್ತದನಂದ್ರ ಉಪಮಾನ ಯಾವಾಗ ಹೋಲಿಕೆ ಕೊಟ್ಟು ಹೇಳಕ್ ಬರ್ತದ ಅಂತ ಹೇಳಿ ನಿನ್ನೆ ನಾವು ಬಂದಿದ್ದು ಏನ್ ಮಾತಾಡೇವಿ. ಇವತ್ತ ಹಳ್ಳದ ಮುಂದೆ ನಾವು ಕೆರೆ ಮುಂದೆ ಒಂದು ದೋಣಿ ಮುಂದೆ ನಿಂತಾಗ ಬೇಕಾದ ಉಪಮೆ ಕೊಡಕ್ ಬರ್ತದೆ. ನಮ್ಮದು ಕೆರೆ ಅಂದ್ರೆ ಸಮುದ್ರ ಇದ್ದಂಗ, ನಮ್ಮ ಕೆರೆ ಅಂದ್ರೆ ಇಂತ ಯಾವುದೂ ಇಲ್ಲ ಅಂತ ಏನಾದ್ರೂ ಉಪಮೆ ಕೊಡಕ್ ಬರ್ತದ. ಹಂಗ ಆ ಸಮುದ್ರದ ಕೈಯಿಂದ ಉಪಮೆ ಕೊಡಕ್ ಬರ್ತದನೋ ಅಂದ್ರೆ ಸಮುದ್ರ ಮುಂದೆ ನಿಂತಿದ್ದು ಏನಾಯ್ತಂದ್ರೆ ಸುಮ್ಮನೆ ಅಭಾವ ಅನ್ಕೋತ ಇಷ್ಟೇ ಮುಂದಿರ್ದು. ಹಂಗ ಎತ್ತತ್ತ ಒಳಗ ನಾವು ಸಮುದ್ರದಾಗ ಏನಾಗ್ತದೆ, ಎತ್ತತ್ತು ನೋಡಿದ್ರು ಎಲ್ಲಾ ನೀರೇ ಕಾಣ್ತದೆ. ನೀರೇ ಕಂಡಾಗ ಅದು ಯಾವ ಉಪಮೆ ಕೊಡಕ್ ಬರ್ತದೆ, ಸುಮ್ಮ ಕುಂದುರ್ದು ಒಂದೇ ಆಗ್ತದಲ್ಲ. ಹಂಗ ನನ್ನ ಸ್ವರೂಪ ಹೆಂಗದ ಉಪಮೆದಿಂದ ತಿಳ್ಕೊಳಕ್ ಬರ್ತದನ್ನೋದು ತಿಳಿಯದಂತ ಇವು ಆರು ಪ್ರಮಾಣಕ್ಕೂ ಅಗೋಚರನಾದಂತ ನನ್ನ ಸ್ವರೂಪ ಸ್ಥಿತಿ ಅದ ಅನ್ನುವಂಥದ್ದನ್ನ ಮನಗಾಣಬೇಕು. ಇಲ್ಲಿ ಮುಂದ ಶ್ರುತಿ ಪ್ರಮಾಣಗಳ ವಿಷಯ ಎಲ್ಲವಂದೇ ಹೇಳಿದಂತಾಯ್ತು. ಅನುಪಮ ಎಂಬುದರಿಂದ ಉಪಮಾನಕ್ಕೂ ಅನುಪಮಾನ ಉಪಮೆಗೂ ಬರಲಾದಂತ ಉಪಮಾನ ಪ್ರಮಾಣಕ್ಕೂ ವಿಷಯವಲ್ಲ. ಅನಗನು ಎಂಬ ಪದದಿಂದ ಅನಗನು ಅಂದ್ರ ಅಲ್ಲಿ ಅರ್ಥಾಪತ್ತಿ ಪ್ರಮಾಣಕ್ಕೂ ವಿಷಯನಲ್ಲ. ಇಲ್ಲಿ ಅರ್ಥಾಪತ್ತಿಗಂದ್ರ ಇಲ್ಲಿ ನಾವು ದೃಷ್ಟಾಂತ ಹೇಳಿದ್ರೆ ಅನುಕೂಲ ಆಗ್ತದ. ಇಲ್ಲಿ ಅನಗನು ಅಂತ ಹೇಳ್ಕೊತ ಬಂದಾರ. ಇಲ್ಲಿ ಅನಗನು ಅಂದ್ರ ಯಾವ ದೋಷದಿಂದ ಈಗ ತಿಳಿಯಾಕ್ ಬರ್ತದಂದ್ರ ನಮ್ಮಲ್ಲಿ ಯಾವ ದೋಷ ತಿಳಿಯಾಕ್ ಬರುದಿಲ್ಲ ಅಂತ ಹೀಗೆ ಅದ ಬಂದ್ರ ಹಂಗೂ ಇಲ್ಲ ಅನ್ನುವಂಥದ್ದನ್ನ ಒಂದು ಅರ್ಥಾಪತ್ತಿ ಒಂದು ದೃಷ್ಟಾಂತ ಹೇಳ್ಕೊತ ಬಂದೇವಿ. ಅಂದ್ರ ಇವತ್ತ ಒಬ್ಬ ಮನುಷ್ಯ ಒಟ್ಟು ಹಗಲು ಊಟ ಮಾಡಂಗಿಲ್ಲ, ನೀರ್ ಕುಡಂಗಿಲ್ಲ, ಏನು ಮಾಡಂಗಿಲ್ಲ. ಆದ್ರ ಅವನು ಸ್ಥೂಲ ಶರೀರ ಮಾತ್ರ ಹೆಂಗದ ಹಂಗೆ ಅದ. ನಮಗೇನ್ ಹೇಳ್ತಾರ, ಒಟ್ಟು ಊಟನೇ ಮಾಡಂಗಿಲ್ಲ, ಹಗಲು ಊಟನೇ ಮಾಡಂಗಿಲ್ಲ ಅಂತಂದ್ರ ನಮಗಲ್ಲಿ ಏನ ಅನ್ಬೇಕು, ನಾವ್ ಏನ್ ತಿಳ್ಕೊತೀವಿ, ತರ್ಕ ಮಾಡ್ತೀವಿ ಅಂದ್ರ ಹಗಲು ಊಟ ಮಾಡಂಗಿಲ್ಲ ಅಂದ್ರೆ ರಾತ್ರಿ ಊಟ ಮಾಡ್ತಾನ. ರಾತ್ರಿ ಊಟ ಮಾಡ್ತಾನಂತೇಳಿ ಶರೀರ ಅನ್ನಮಯ ಶರೀರ ಊಟ ಮಾಡ್ಲಿಕ್ಕಂದ್ರೆ ಇದು ಸ್ವರ್ಗದ ಎಲ್ಲರಿಗೂ ಗುರ್ತಿರ್ತಾನ ನಮಗ. ಹಂಗ ಇವ ಶರೀರ ಸ್ವರ್ಗಿಲ್ಲ ಅಂದ್ರ ಇವ ಹೆಂಗದಾನ ರಾತ್ರಿ ಊಟ ಮಾಡ್ತಾನ. ಹಿಂಗ ನಾವ್ ಹೆಂಗ ಅರ್ಥ ಮಾಡ್ಕೋತೀವಿ ಹಂಗ ಆತ್ಮನನ್ನ ಹಿಂಗ್ ತಿಳಿಯಾಕ್ ಬರ್ತದಂದ್ರ ಆರು ಪ್ರಮಾಣಕ್ಕೆ ಏನ ಗೋಚರ ಆಗ್ತಾನ ಅಂದ್ರ ಹಿಂಗ್ ಗೋಚರ ಅಲ್ಲದಂತವನು ಅರ್ಥಾಪತ್ತಿ ಪ್ರಮಾಣಕ್ಕೂ ವಿಷಯನಲ್ಲ. ಮುಂದ ಆನಂದ ಏಕರಸ ಪೂರ್ಣನಂತ ಹೇಳುವುದರಿಂದ ಅಭಾವ ಪ್ರಮಾಣಕ್ಕೂ ವಿಷಯನಲ್ಲ. ಆನಂದ ಏಕರಸ ರಸಪೂರ್ಣನೆಂದು ಹೇಳುವುದರಿಂದ ಅಭಾವ ಪ್ರಮಾಣಕ್ಕೂ ವಿಷಯನಲ್ಲ. ಇಲ್ಲಿ ಘನ ಚಿದಾತ್ಮಕನೇ ತಾನು ಎಂಬುದೇ ನಿಜವಿದು ಹೇಳುವುದರಿಂದ ಇಲ್ಲಿ ಘನ ಚಿದಾತ್ಮಕನೇ ತಾನು ಎಂಬುದು ನಿಜವೆಂದು ಹೇಳುವುದರಿಂದ ತತ್ಮಶಿ ಎಂಬ ಶ್ರುತಿ ಪ್ರಮಾಣದಿಂದ ಆದರೂ ವಾಚ್ಯತ್ವಕ್ಕೆ ವಿಷಯ ಆಗುವುದಿಲ್ಲ. ಈಗ ನಾವು ತತ್ವಮಶಿ ಆಗಲಿ, ಅಹಂ ಬ್ರಹ್ಮಾಸ್ಮಿ ಆಗಲಿ, ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಾಂ ಬ್ರಹ್ಮ, ಇಲ್ಲಿ ಏನ ವೇದಗಳ ಮಹಾವಾಕ್ಯಗಳಿಂದ ನಾವೆಲ್ಲರೂ ಕೇಳ್ಕೊಂಡು ಬಂದೇವೆ. ಅಂದ್ರ ಇವು ವೇದಗಳು ಉಪನಿಷತ್ತುಗಳು ನೀನೇ ಆತ್ಮ ಅಂತ ಹೇಳಕ ಜೀವ ಬೇರೆ ಅಲ್ಲ, ಆತ್ಮ ಬೇರೆ ಅಲ್ಲಪ್ಪ, ಇವು ಐಕ್ಯ, ನೀನೇ ಜೀವ ಬ್ರಹ್ಮರ ಒಂದೇ ಅಂತ ಇವು ನಾಲ್ಕು ಉಪನಿಷತ್ತುಗಳು ನಮ್ಗೆ ಏನ್ ಮಾಡ್ಯಾವು, ಸಾಕ್ಷಾತ್ ಅಹಂ ಬ್ರಹ್ಮಾಸ್ಮಿ ಅಂತ ಸಾಕ್ಷಾತ್ಕಾರ ಮಾಡಿ ಕೊಟ್ಟಾವು. ಇವತ್ತು ನಾವು ಬೃಹದಾರಣ್ಯಕ ಉಪನಿಷತ್ತಿನ ಇವತ್ತು ನಾವು ಯಾರು ಯಾಜ್ಞವಲ್ಕರು ಹೆಂಡತಿ ಜೊತೆ ಮಾತನಾಡಿದ ಮಾತುಗಳಿವು. ಅವ್ರು ಸುಮ್ಮ ಅಡಿಗ ಕೂತು ಮಾತನಾಡಿದ ಮಾತುಗಳು ಏನಾಗ್ಯಾವ ಇವತ್ತ ನಮಗ ಶ್ರೇಷ್ಠತೆ ಆಗ್ಯಾವ. ನಾವು ಮಾತಾಡ್ತೇವೆ, ನಮ್ಮ ಮಾತುಗಳು ಹಾಕಿದ್ರು ಆಗಂಗಿಲ್ಲ. ಅವ್ರೆಂತ ಮಾತುಗಳನ್ನ ಆಡಿದ್ರು ಅಂದ್ರ ಅವರು ಅಲ್ಲಿ ಅಡಿಯೊಳಗೆ ಕೂತಂತ ಜೀವ ಬ್ರಹ್ಮರ ಐಕ್ಯತ್ವವನ್ನು ಸಾಕ್ಷಾತ್ಕಾರ ಮಾಡಿಕೊಡಕ ಇದು ಯಾವ ವಾಕ್ಯ, ಸಾಕ್ಷಾತ್ಕಾರ ಪರ ವಾಕ್ಯ. ಮತ್ತು ಯಾರು ಯಾರಿಗೆ ಹೇಳಿದ್ರು ಅಂದ್ರ
ಇದು ನಾವು ಯಾಜ್ಞವಲ್ಕರು ಮೈತ್ರಾದೇವಿಗೆ ಸಾಕ್ಷಾತ್ಕಾರ ಮಾಡಿಕೊಟ್ರು ಅಂತ ನಾವು ಉಪನಿಷತ್ತುಗಳಿಗೆ ಕೇಳ್ಕೊತ ಬಂದೇವೆ. ಅಲ್ಲಿ ಬೃಹದಾರಣ್ಯ ಅಂದ್ರೆ ದೊಡ್ಡ ಅಂದ್ರೆ ಅಡವಿ ಒಳಗ ಜಂಗಲ್ದಲ್ಲಿ ಕೂತು ಮಾತನಾಡಿದಂತ ಇದೊಂದು ದೊಡ್ಡ ಉಪನಿಷತ್ತು. ಎಲ್ಲಾ ಉಪನಿಷತ್ತುಗಳು ಸರಿ ಶ್ಲೋಕಗಳನ್ನು ಹೊಂದವು. ಈಶಾವಾಸ್ಯ ಉಪನಿಷತ್ತು ಯಾವುದೇ ವಿಚಾರ ಮಾಡಿದ್ರು ಇದು ದೊಡ್ಡದು ಬೃಹದಾರಣ್ಯ ಉಪನಿಷತ್ತು ಅಂತ ಹೇಳ್ಕೊತ ಬಂದ ದೊಡ್ಡ ಉಪನಿಷತ್ತಿನೊಳಗೆ ಬಂದಂತ ಮಾತುಗಳಿಂದ ನಾವು ತತ್ವಮಸಿ ಅಂತ ಚಾಂದೋಗ ಉಪನಿಷತ್ತಿನೊಳಗ ನಾವು ಕೇಳ್ಕೊಂಡು ಬಂದೇವೆ. ಈ ಉಪನಿಷತ್ತಿನೊಳಗ ಆ ಬ್ರಹ್ಮ ಈ ಜೀವ ಸತ್ತ ಮತ್ತು ತೊಮ್ಮ ಹಸಿ ಪದ ಏನ ನಿರ್ಣಯ ಮಾಡ್ತಲ್ಲ ಹಂಗ ಈಗ ನಿರ್ಣಯದಿಂದ ಅವನನ್ನ ತಿಳಿಯಾಕ ಬರ್ತದನು ಅಂದ್ರ ಅನುಪಮನು ಅನ್ನುವಂಥದ್ದನ್ನ ನಾವು ಇಷ್ಟು ತಿಳ್ಕೊಬೇಕಾಗ್ಯದ. ಮತ್ತು ಎಲ್ಲ ಹೇಳ್ಯಾವರು ಯಾಕಂದ್ರ ನಿನ್ನ ಸ್ವರೂಪ ಹಿಂಗ ಅದನ್ನ ತಿಳ್ಸಕ್ಕೆ ಆಗತ್ತಾವು, ನೀ ಹಿಂಗದಿ ಅಂತೇಳಿ ಹಿಂಗೆ ಉಪಮೆ ಕೊಟ್ಟು ಹಿಂಗೆ ತಿಳ್ಸಕ್ ಬರ್ತಂದ್ರೆ ಇಲ್ಲಿ ಸುಮ್ಮತ್ತ ಹೊರಗ ನಿಂದ್ರು ನಾವು ಹೊರಗೆ ನಿಂತ ಮಾತಾಡೋದು. ತನ್ನ ಇವತ್ತು ಇಂದ್ರಿಗಳು ಯಾವುದವಲ್ಲ ನಮ್ಮ ಉಪಕರಣಗಳು ಈ ದೇಹಾದಿಗಳಿಂದ ತಿಳ್ಕೊಂಡಂತಾವ ಏನ ನಮ್ಮ ಉಪಕರಣಗಳೆಲ್ಲ ಮೊದಲೇ ನಿಂತು ವಿಚಾರ ಮಾಡೋದು. ನನ್ನನ್ನ ಯಾಕಂದ್ರೆ ನಾನು ಒಬ್ಬನೇ ಇದೀನಿ, ಪರಿಪೂರ್ಣ ಅದೀನಿ, ಇನ್ನೊಂದು ತಾತ್ಪರ್ಯ ಇಲ್ಲ. ಇನ್ನೊಂದು ಮತ್ತೆ ಒಂದೇಳಿ ಹಿಂಗ ಅದಾನ ಅಂತ ಹಿಂಗಂದ್ರ ತಿಳ್ತಾಪತ್ತಿ ಬರ್ತದ. ಅವನಾಗಿ ಏನೋ ಇದಾನ ಅಂದ್ರ ಅಲ್ಲಿ ಇಲ್ಲಿ ಉಪಮೆಯಿಂದ ತಿಳ್ಕೊಬೇಕಾದ್ರ ಅಂದ್ರ ಅವನಾಗಿ ಇವ ಅದಾನ ಅಂದ್ರ ಅವಪ್ಪ ಇವಪ್ಪ ಹಿಂಗ ಎರಡು ಅದಾನೋ ಅಂದ್ರ ಅವನಾಗಿ ಇವ ಅದಾನೋ ಅಂದ್ರ ಇನ್ನೊಂದು ವಸ್ತು ಇತ್ರ ಅವನಾಗಿ ಹೇಳ್ಬೋದಾಗಿತ್ತು. ಹಂಗ ಇಲ್ಲದಂತ ವಸ್ತು ನೀನದಿಯಪ್ಪ ಅನ್ನುವಂಥದ್ದನ್ನ ಗಟ್ಟಿ ಮಾಡಕ್ಕಿಲ್ಲಿ ಹಿಂಗ ಉಪಮೆಗಳಿಂದ ಶ್ರುತಿ ಪ್ರಮಾಣಗಳಿಂದ ತಿಳಿಲಾಕ ಬರದಂತ ನಿನ್ನ ಸ್ಥಿತಿ ಸ್ವರೂಪದ ನೀನ ಆತ್ಮನೇ ಒಬ್ಬನೇ ಅದಿ ಅನ್ನುವಂಥದ್ದನ್ನ ಹಿಂಗ ತತ್ವಮಸಿ ಲಕ್ಷಣದಿಂದಾಗಲಿ ಹೀಗೆ ಬರುವುದಿಲ್ಲ ಅನ್ನುವಂಥ ಲಕ್ಷ ರೂಪಾಯಿ ಗೋಚರನಾಗಿರುತ್ತಾನೆ. ಆದ್ದರಿಂದ ಜಡತ್ವಾದಿ ಶಂಕೆಗಳ ಅವಕಾಶ ಇಲ್ಲ. ಮತ್ತೊಂದೇಳೆ ಇಲ್ಲ ಶೂನ್ಯ ಅಂತ ಹಿಂಗೆ ಅಂದ್ರ ಹಿಂಗದ ಹಿಂಗ್ ಜಡ ಅಂತ ಹಿಂಗೆ ತಿಳಿಯಾಕ ಬರ್ತಂದ್ರೆ ಕಾರ್ಯ ನಡೀತದ. ಮತ್ ನಾ ಯಾರು ಮಾತಾಡೋರು ಯಾರು, ಕೇಳೋರು ಯಾರು, ಮತ್ತೆ ಚೇತನ ವಸ್ತು ನಾನೇದೀನಿ. ಹಿಂಗ್ ಜಡತ್ವರ ಹಿಂಗರ ಜಡತ್ವರ ಬರ್ತದಂದ್ರ ಚೇತನ ಸ್ವರೂಪ ನಾದೀನಿ, ಕಾರ್ಯ ನಡೀತದ. ಪ್ರತ್ಯಕ್ಷ ನಾನು ಪ್ರತ್ಯಕ್ಷ ಪ್ರಮಾಣ ಆದ ನಾನು ಆತ್ಮನೇದೀನಿ ಅಂತೇಳಿ ನೀವು ವಿಚಾರ ಮಾಡಿದಾಗ ವ್ಯವಹಾರ ಮಾಡ್ತೀನಿ ಅಂದ್ರ ನಾನು ಪ್ರತ್ಯಕ್ಷ ಆತ್ಮ ಸ್ವರೂಪನೇದೀನಿ ಅನ್ನುವಂಥದ್ದನ್ನು ಇಲ್ಲಿ ಮತ್ತಿಟ್ಟು ಗಟ್ಟಿ ಮಾಡ್ಕೊತ ಹೋಗ್ತಾರ. ಇಲ್ಲಿ ಲಕ್ಷಣ ರೂಪವಾಗಿ ಗೋಚರವಾಗುತ್ತೇನೆ. ಆದ್ದರಿಂದ ಜಡತ್ವಾದಿಗಳು ಶಂಕೆಗೆ ಅವಕಾಶವಿಲ್ಲ. ಇಷ್ಟೇ ಅಲ್ಲ, ಉಕ್ತ ಬ್ರಹ್ಮವು ತಾನಾಗಿರು ಎಂಬಲ್ಲಿ ಮಹಾನುಭಾವಿಗಳಾದ ಮನು ಮುನಿ ರುದ್ರ ಅರ್ಥಾತ್ ಹರಿಹರ ಬ್ರಹ್ಮಾದಿಗಳ ಅನುಭವೇ ಸಾಕ್ಷಿಯಾಗಿರ್ತದೆ ಅಂತ ಹೇಳಿದಂತಾಯ್ತು. ಅಂದ್ರೆ ಹಿಂಗೆ ಜಡತ್ವಾದಿ ಬರ್ತಂದ್ರೂ ಇಲ್ಲ, ಇದನ್ನ ಹರಿ ಮುನಿ ಎಲ್ಲರೂ ಕೂಡ ನಾನು ಆತ್ಮನೇ ಇದ್ದೇನೆ ಎನ್ನುವಂಥದ್ದನ್ನ ಜೀವ ಬೇರೆ ಅಲ್ಲ, ದೇಹ ಬೇರೆ ಅಲ್ಲ, ಬ್ರಹ್ಮ ಬೇರೆ ಅಲ್ಲ, ನಾ ಬೇರೆ ಅಲ್ಲ, ನಾನು ಬ್ರಹ್ಮ ಸ್ವರೂಪದೇ ನಾನು ಇದ್ದೇನೆ ಎನ್ನುವಂಥದ್ದನ್ನ ಎಲ್ಲರೂ ಕೂಡ ಇರ್ತಾನೆ. ಅದನ್ನೇ ಹೇಳ್ಕೊತ ಬಂದಾರ. ನಾವು ಅದನ್ನೇ ಹೇಳ್ಕೋತ ಇರಬೇಕು ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ತಿಳಿಸಿದಂಗಾಯ್ತು. ಇಲ್ಲಿ ಹರಿಹರ ಬ್ರಹ್ಮಾದಿಗಳ ಅನುಭವೇ ಸಾಕ್ಷಿಯಾಗಿರ್ತದೆ ಅಂತ ಹೇಳಿದಂತಾಯ್ತು. ಆದ್ದರಿಂದ ಸ್ವತಃ ಪ್ರಮಾಣಭೂತನು ತಾನಾಗಿನವನೆಂಬ ಭಾವವು ತಾನೇ ಇದು ಪ್ರಮಾಣಭೂತನು ತಾನಾಗಿನವನೆಂಬ ಭಾವವು. ಆದ್ದರಿಂದ ಬ್ರಹ್ಮ ಭಿನ್ನ ಸಾಕ್ಷಿ ಸ್ವಯಂ ಪ್ರಕಾಶ ರೂಪನು ತಾನಾಗಿರೋನೆಂದು ಸಿದ್ಧವಾಯಿತು. ಈ ಏನು ಸಿದ್ಧ ಆಯ್ತು? ಇಷ್ಟೆಲ್ಲ 14 ನುಡಿಗಳಿಂದ ಕೇಳ್ಕೋತ ಬರೋದ್ರಿಂದ ಏನು ಸಿದ್ಧ ಆಯ್ತು ಅಂದ್ರೆ ಬ್ರಹ್ಮ ಭಿನ್ನ, ಬ್ರಹ್ಮ ಬಿಟ್ಟು ಭಿನ್ನ ಇಲ್ಲ, ಮತ್ತೆ ನೀನು ಸಾಕ್ಷಿ ಸ್ವಯಂ ಪ್ರಕಾಶ ರೂಪನು ತಾನೇ ಇದಿ. ಸಾಕ್ಷಿ ಯಾಕೆ ಹೇಳ್ಬೇಕಾಯ್ತು ಅಂದ್ರೆ 3 ಅವಸ್ಥೆಗಳನ್ನು ತಿಳಿಸುತ್ತಾಗಿ ಸಾಕ್ಷಿ ಹೇಳ್ಬೇಕಾಯ್ತು. ಇಲ್ಲಿ ಸಾಕ್ಷಿನೂ ನೀನಿಲ್ಲ. ಸಾಕ್ಷಿ ಅಂದ್ರ ಇನ್ನೊಬ್ಬ ಅದಾನು, ಈ 3 ತಿಳಿಯೊಬ್ಬ ತಿಳಿಸುವ ಒಬ್ಬವ, ಇನ್ನೊಬ್ಬ ಅದಾನಂದ್ರ ಇನ್ನೊಬ್ಬನಿಲ್ಲ. ತಿಳಿಸೋ ಕಾಲಕ್ಕ ಸಾಕ್ಷಿಯಾಗಿ ನಿನ್ನ ತಿಳಿಸಾಕ ನಿನ್ ಅನುಭವ ತಂದುಕೊಡಕ್ ಸಾಕ್ಷಿಯನ್ನ ನಾವು ಸೃಷ್ಟಿ ಮಾಡಿದೇವೆ. ಆದ್ರೆ ವಿಚಾರ ಮಾಡಿದ್ರ ನಿನ್ನ ಸಾಕ್ಷಿನೂ ನೀನಿಲ್ಲ, ನೀನು ಒಬ್ಬನೇ ಇದೆ ಅನ್ನುವಂಥದ್ದನ್ನ ನಮ್ಮ ಮತ್ತಿಟ್ಟು ಗಟ್ಟಿ ಆಯ್ತು. ಮತ್ತೆ ನಾನು ಹೆಂಗದೇನೆ ಸ್ವಯಂ ಪ್ರಕಾಶ ರೂಪನಾಗಿನಿ. ಮತ್ತೀಗ ನಾನು ಸತ್ತು ಅದೀನಿ, ಚಿತ್ತುನು ಅದೀನಿ ಅಂದ್ರೆ ಸ್ವಯಂ ಪ್ರಕಾಶವಾಗಿ ಬೆಳಗಾವ್ ಅದೀನಿ. ನಾನು ಆನಂದ ಸ್ವರೂಪನೇ ನಾನದೀನಿ. ಮತ್ತೆ ಇದನ್ನೆಲ್ಲವನ್ನು ಕೇಳೋದ್ರಿಂದ ನಿತ್ಯ ಅದೀನಿ. ಮತ್ತು ನಾನು ಈ ಎಲ್ಲವನ್ನು ನಾನು ಅನುಭವಕ್ಕೆ ತಗೊಳ್ಳೋದ್ರಿಂದ ನಾನು ಪರಿಪೂರ್ಣ ವಸ್ತು, ನಾನು ಒಬ್ಬನೇ ಅದೀನಿ, ಒಬ್ಬನೇ ನಾನು ಅದೀನಿ ಎನ್ನುವಂಥದ್ದನ್ನ ಒಂದ್ ವೇಳೆ ಇಲ್ಲ ಅಂದ್ರ ನಾನು ಕಾರ್ಯ ಮಾಡಕತ್ತೀನಿ, ಪ್ರತ್ಯಕ್ಷ ಪ್ರಮಾಣದ ಮಾತಾಡ್ತೀನಿ, ಹೇಳ್ತೀನಿ, ಕೇಳ್ತೀನಿ ಅಂದ್ರ ನಾನು ಚೇತನ ಅದೀನಿ, ಚೇತನ ಸ್ವರೂಪನೇ ನಾನು ಇದೀನಿ. ಇಲ್ಲಿ ಜಡತ್ವಕ್ಕೂ ಇರೋದಾಗುದಿಲ್ಲ. ದ್ವೈತಾಪತ್ತಿ ಬರ್ತಾನೋ ದ್ವೈತಾಪತ್ತಿನೂ ಎರಡೂ ಇಲ್ಲಿ ಬರುವುದಿಲ್ಲ ಅನ್ನುವಂಥದ್ದನ್ನ
ನಮ್ಗೆ ಇಲ್ಲಿ 14ನೇ ನುಡಿಯ 14ನೇ ಪದ್ಯವನ್ನ ಇಲ್ಲಿ ನಮಗ ಹಿಂಗೆ ಹೇಳ್ಕೋತ ಬಂದಾರ. ಅದಕ್ಕ ಇಲ್ಲಿ ಯಾವ ಕೂಡ ಇಲ್ಲಿ ಎಡನೂ ಬರುದಿಲ್ಲ, ದ್ವೈತನೂ ಬರುದಿಲ್ಲ. ನಾನು ಏಕರಸ ಅಖಂಡ ಪರಿಪೂರ್ಣ ಪರ ಸ್ವರೂಪನಾಗದೀನಿ ಎನ್ನುವಂಥದ್ದನ್ನ ನಮಗೆ ಗಟ್ಟಿ ಮಾಡಕ ಇವತ್ತು ತತ್ವಮಸಿ ಆಗಲಿ, ಇವತ್ತೇ ನಿಜಗೊಂಡ್ರು ಇವತ್ತು ಭಗವದ್ಗೀತೆ ಯಾವುದೇ ಹೇಳಿದ್ರು ಕೂಡ ನೀನು ಬ್ರಹ್ಮ ಸ್ವರೂಪನೇ ಇದೆಯಪ್ಪ ಅನ್ನುವಂಥದ್ದನ್ನ ಗಟ್ಟಿ ಮಾಡ್ಕೊತ ಬಂದಾರ. ಅದನ್ನೇ ನಾವು ಇನ್ನೊಂದಿಷ್ಟು ಯಾಕಂದ್ರ ಅನೇಕ ಜನ್ಮ ಜೊತೆ ಅನೇಕ ನಾವು ಏನ್ ಮಾಡ್ಕೊಂಡೇವೆ ಅಂದ್ರ ಇದನ್ನೇ ಮಾಡ್ಕೊಂತ ಬಂದೇವೆ. ಈಗ ಎಲ್ಲದರೊಳಗೂ ಪರಿಪೂರ್ಣ ನಾನದೀನಿ ಅನ್ಬೇಕಾದ್ರೆ ಸ್ವಲ್ಪ ನಮ್ಗೆ ಹಚ್ಚಿ ಹೋಗ್ತದ. ಅದನ್ನೇ ಭಗವದ್ಗೀತೆದೊಳಗೂ ಕೂಡ ಇದನ್ನ ತಿಳಕತ್ತೇವೆ ಅಂದ್ರೆ ನಾವು ಬಹುನಾಮ್ ಜನ್ಮ ನಾಮಂತೆ ಬಹಳ ಜನ್ಮದೊಳಗಿಂತ ಪುಣ್ಯ ಕಾರ್ಯಗಳನ್ನು ಮಾಡೇವಿ ಅಂತೇಳಿ ಇಂಥ ಸತ್ಸಂಗಕ್ಕೆ ಬಂದೀವಿ. ಬಹುನಾಮ್ ಜನ್ಮ ನಾಮಂತೆ ಜ್ಞಾನವಾನಾಂ ಪ್ರಬದ್ಧತೆ ವಾಸುದೇವ ಪರಮಾತ್ಮ ವಾಸುದೇವ ಎಲ್ಲದರೊಳಗ ನಾನೇ ತುಂಬಿಕೊಂಡಿನಿ ಎನ್ನುವಂತ ಭಾವ ವಾಸುದೇವ ಸರ್ವಮಿತಿ ಹಿಂಗ ತಿಳ್ಕೊಂಡಾಗ ಏನನ್ಬೇಕು ಅಂದ್ರೆ ಮಹಾತ್ಮರು ಜ್ಞಾನಿಗಳು ಸಂತರು ಅನ್ಬೇಕು. ಎಲ್ಲದರೊಳಗೂ ನಾನೇ ತುಂಬಿಕೊಂಡಿನಿ ಅಂತೇಳಿ ಹಿಂಗ ಅನ್ಬೇಕಾದ್ರ ಬಹುನಾಂ ಜನ್ಮನಾಮಂತೆ ಜ್ಞಾನವಾನಾಂ ಪ್ರಬದ್ಧತೆ ವಾಸುದೇವ ಸರ್ವಮಿತಿ ಮಹಾತ್ಮ ಇಂಥವ್ರಿಗೆ ಏನನ್ಬೇಕಂದ್ರೆ ಮಹಾತ್ಮರು ಇಂಥವ್ರು ಸಿಗುದು ಬಹಳ ದುರ್ಲಭ. ಎಲ್ಲೆಲ್ಲೋ ಒಬ್ಬೊಬ್ರು ಸಿಗ್ತಾರಂತ. ಬಹಳ ಮಂದಿ ಶಕ್ತಿ ಜಾಲ ಸಿಕ್ಕು ಒದ್ದಾಡ್ತಾರ, ಅಲ್ಲಿ ತರ್ಕ ವಾದದೊಳಗನೆ ಒದ್ದಾಡ್ತಾರ. ಆದ್ರ ಎಲ್ಲದ್ರೊಳಗೂ ನಾನೇ ತುಂಬಿಕೊಂಡಿನಿ ಅನ್ನುವಂಥದ್ದನ್ನ ನಮ್ಗೆ ಅಪರೋಕ್ಷ ದೃಢ ಜ್ಞಾನ ಆಯ್ತು ಅಂದ್ರ ನಾವು ಶಾಸ್ತ್ರ ಕೇಳಿದ್ದಕ್ಕೂ ಪ್ರಯೋಜನ, ಮನುಷ್ಯ ಜನ್ಮ ತೊಟ್ಟು ಬಂದದ್ದಕ್ಕೂ ಇವತ್ತ ಉಪನಿಷತ್ತುಗಳು ವೇದಗಳನ್ನ ನನ್ನನ್ನೇ ಕೊಂಡಾಡಿದಕ್ಕೂ ಅಂತ ನಮ್ಗೆ ತಿಳಿತು ಅಂದ್ರ ನಾವು ಉಪನಿಷತ್ತುಗಳನ್ನ ಕೇಳಿದಕ್ಕೂ ಪ್ರಯೋಜನ ಆಗ್ತದ. ಅದನ್ನ ಬಿಟ್ಟು ಆ ಉಪನಿಷತ್ತು ಹಿಂಗೆ ಹೇಳ್ತದ, ಈ ಉಪನಿಷತ್ತು ಹಿಂಗೆ ಹೇಳ್ತದ, ಅದನ್ನ ತರ್ಕಕ್ಕ ನಾವು ಹೋಗದೆ ಶ್ರದ್ಧಾವುಳ್ಳವನಾಗಿ ಆ ಪರಮಾತ್ಮ ಸ್ವರೂಪನೇ ನಾನು ಅದೀನಿ ಅಂತೇಳಿ ಇಷ್ಟಕ್ಕೆ ಅದೇನೇ ಅದ. ಯಾಕ ನಾ ಎರಡೂ ಕೂಡಿ ವ್ಯವಹಾರ ಮಾಡೋದ್ರಿಂದ ಅನಾತ್ಮನೂ ವಸ್ತು ಅದ, ಈ ಪ್ರಪಂಚಕ್ಕ ಅಜ್ಞಾನಕ್ಕ ದೇಹಾದಿ ಸಂಸಾರನೂ ಕಾರಣ ಅದ. ಆದ್ರೆ ಅಧಿಷ್ಠಾನ ಜ್ಞಾನ ಆಯ್ತು ಅಂದ್ರ ಅದು ಯಾವುದಕ್ಕೂ ಬಾಧೆ ಇಲ್ಲ. ಸಾಮಾನ್ಯ ಜ್ಞಾನ, ವಿಶೇಷ ಜ್ಞಾನ, ಕಲ್ಪಿತ ಜ್ಞಾನ ನಮ್ಗೆ ಆಯ್ತು ಅಂದ್ರ ಈ ಜ್ಞಾನ ಆಯ್ತು ಅಂದ್ರ ಶಾಸ್ತ್ರದಿಂದ ಕಲ್ಪಿತ ವಿಶೇಷ ಜ್ಞಾನ ಏನೈತಲ್ಲ ಅಜ್ಞಾನ ಇದು ನಾಶ ಆಗ್ತದ. ಅಧಿಷ್ಠಾನ ಮಾತ್ರ ಸ್ಥಿರ ಆಗಿರ್ತದ. ಅಧಿಷ್ಠಾನ ಅದಕ್ಕೇನು ಬಾಧ ಆಗೋದಿಲ್ಲ ಅನ್ನುವಂಥದ್ದನ್ನ ಈ ಶಾಸ್ತ್ರ ಇಷ್ಟು ಸೂಕ್ಷ್ಮ ಇಷ್ಟು ಸರಳ ಹೇಳ್ತದ. ಇಷ್ಟು ಸರಳ ಅರ್ಥ ಮಾಡಿ ಹೇಳಿದ್ರು ಕೂಡ ನನಗಿನ್ನ ಸಂಶಯಾದಿಗಳು ಹಂಗ ಹಿಂಗ ಬರ್ತಾವ ಅಂತೇಳಿ ನಿಜಗೊಂಡು ಏನ್ ಮಾಡ್ಯಾರಪ್ಪ ಅಂದ್ರೆ 6 ಸಂಧಿಗಳನ್ನ ಇಟ್ಟಾರ. ಇನ್ನಿಷ್ಟು ಸಂಶಯಗಳು ತಾನೇ ನಿವಾರಣೆ ಆಗ್ತಾವ ಅನ್ನುವಂಥದ್ದನ್ನ ನಾವು ಸ್ಪಷ್ಟ ಮಾಡ್ಕೊಳ್ಳೋಣ. ಅದಕ್ಕೆ ಇಲ್ಲಿ ತನ ನನಗ ಮಾತನಾಡಲು ತಾವು ಅವಕಾಶ ಪಟ್ಟದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ವಂದಿಸಿ ಇನ್ನೊಂದೆರಡು ಮಾತುಗಳು ಹೆಚ್ಚು ಕಮ್ಮಿ ಆಗ್ತಾವು, ತಾವು ಕೂಡ ನನ್ನನ್ನು ಕ್ಷಮಿಸ್ತೀರಿ ಅಂತೇಳಿ ನನ್ನೊಂದೆರಡು ಮಾತುಗಳನ್ನು ಆ ಸಿದ್ಧಾಳು ಪಾದಕ್ಕೆ ಅರ್ಪಿಸಿ ಮುಕ್ತಾಯ ಮಾಡ್ಕೊಂಡು ತಮ್ಮೆಲ್ಲರಿಗೂ ಕೂಡ ತಮ್ಮ ಪಾದಕ್ಕೆ ಶರಣಾರ್ಥಿ ಸಲ್ಲಿಸಿ ಇವತ್ತಿನ ಸತ್ಸಂಗದಲ್ಲಿ ಮುಕ್ತಾಯ ಮಾಡೋಣ. ಎಲ್ಲರಿಗೂ ಶರಣಾರ್ಥಿಗಳು. ಈಗ ಈ ನಮ್ಮ ಗ್ರೂಪ್ನೊಳಗ ಅನೇಕ ಮಹಾತ್ಮರು ಸಂತರು ಕೂಡ ಈ ಕಾರ್ಯಕ್ರಮದೊಳಗ ಭಾಗಿಯಾಗಿರ್ತಾರ. ಅವರೆಲ್ಲರೂ ಬಾರಿ ಇನ್ನಿಷ್ಟು ಕೇಳ್ಕೊಂಡು ನನ್ನ ನಿಜ ಸ್ವರೂಪದ ಸ್ಥಿತಿಯೊಳಗಿರುವಂಗ ಆ ಸಿದ್ಧಾರೂಢರು ನಮಗ ಕರುಣಿಸಲಿ ಅಂತೇಳಿ ಸಿದ್ಧಾರೂಢ ರೂಪವಾಗಿ ಬಂದ ಅನೇಕ ಮಹಾತ್ಮರು ನಮ್ಗೆಲ್ಲರಿಗೂ ಕೂಡ ಆಶೀರ್ವಾದ ಮಾಡ್ತಾರ. ಅವ್ರ ಬಾಲ್ಯ ನಾವು ಇನ್ನಿಷ್ಟು ಕೇಳೋಣ ಅನ್ನುವಂಥದ್ದನ್ನ ನಾವು ಅವ್ರನ್ನ ಮಾತನಾಡಕ್ ಕೂಡ ಅವಕಾಶ ಮಾಡಿಕೊಡೋಣ. ನಮ್ಮ ರಾಯಚೂರು ಮೂಲದ ಅನುಭಾವಿಗಳು ಜ್ಞಾನಿಗಳು ಶುದ್ಧ ಬ್ರಹ್ಮ ಪೀಠವನ್ನ ಸ್ಥಾಪಿಸಿ ಅನೇಕ ಜನರನ್ನು ಕೂಡ ಅವರು ಒಂದು ಸ್ಥಿತಿಗೆ ತಂದು ನಿಂದಿಸಿ ಸ್ವರೂಪ ಜ್ಞಾನದ ಮುಟ್ಟಿಸುವಂತಹ ಶಕ್ತಿ ಕೌಶಲ್ಯ ಆ ಪೂಜ್ಯರಲ್ಲಿ ಅದ. ಅಂತ ಪೂಜ್ಯರು ಕೂಡ ನಮ್ಮ ಕಾರ್ಯಕ್ರಮದೊಳಗ ಭಾಗಿಯಾಗಿ ತಮ್ಮ ಆಶೀರ್ವಾದ ರೂಪವಾಗಿ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳೋರಿದಾರ. ಆ ಪೂಜ್ಯರು ಕೂಡ ತಮ್ಮ ಅನುಭವ ಹಂಚ್ಕೋಬೇಕು ಅಂತೇಳಿ ಅವ್ರಿಗೆ ಕೇಳ್ಕೊತೀನಿ. ಓಂ ನಮಃ ಶಿವಾಯ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ, ತಮ್ಮೆಲ್ಲರ ಶ್ರೀಪಾದಗಳಿಗೆ ಅನಂತ ಅನಂತ ಪ್ರಣಾಮಗಳು. ಇಲ್ಲಿಯ ತನಕ ಪರಮಾನುಭವ ಬೋಧೆಯ 3ನೇ ಸಂಧಿ 14ನೇ ಪದ್ಯ 14ನೇ ನುಡಿ
ಪರಮಾತ್ಮನ ಒಂದು ಸ್ವರೂಪವನ್ನು ತಿಳಿಬೇಕಂತೇಳಿ ಅನಾದಿ ಕಾಲದಿಂದ ನಡೆದು ಬಂದಿರುವಂತಹ ಪ್ರಯತ್ನ ಈಗ ಕೂಡ ನಡೆದಿದೆ, ಮುಂದೆಯೂ ಕೂಡ ಹೀಗೆ ನಡೆಯುತ್ತಿದೆ. ಆ ಒಂದು ಸಂಶೋಧನಾತ್ಮಕವಾದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತಾ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶಂಕರಾನಂದ ಮಹಾಸ್ವಾಮಿಗಳು ನಮ್ಮೆಲ್ಲರ ಅಂತಃಕರಣಕ್ಕೆ ಅನುಭವಕ್ಕೆ ಬರುವ ಹಾಗೆ ತಿಳಿಸಿಕೊಟ್ಟಿದ್ದಾರೆ. ಆ ಒಂದು ಆತ್ಮದ ಆನಂದದಲ್ಲಿ ಶಾಶ್ವತವಾಗಿ ನಿಲ್ಲುವಂತಹ ಸ್ಥಿತಿ ಪ್ರಾಪ್ತಿಯಾಗುವ ತನಕ ಪ್ರತಿನಿತ್ಯ ಈ ಒಂದು ಸತ್ಸಂಗ ಮಾಡಿ, ಈ ಸತ್ಸಂಗದಲ್ಲಿ ಆನಂದದ ಅನುಭವ ಏನು ಅನುಭವಿಸ್ತೀವಲ್ಲ, ಆ ಆನಂದ ಮತ್ತೆ ಬೇರೆ ಯಾರ್ದು ಅಲ್ಲ, ನಮ್ಮ ಸ್ವರೂಪದ ಆನಂದನೇ ಅದು. ಆ ನಮ್ಮ ಸ್ವರೂಪದ ಆನಂದನೇ ಪ್ರತಿನಿತ್ಯ ಒಂದಿಷ್ಟಿಷ್ಟು ಅನುಭವಿಸ್ತಾ ಒಂದು ದಿನ ಅದು ಆನಂದ ಶಾಶ್ವತವಾಗಿ ನಿಲ್ಲುವ ಹಾಗೆ ಆಗ್ತದೆ. ಆವಾಗ ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ. ಬಂದ ಆನಂದ ಹೋಗುವುದಲ್ಲ, ಕಡಿಮೆಯಾಗುವುದಲ್ಲ, ಹೋದ ದುಃಖ ಮತ್ತೆ ತಿರುಗಿ ಬರುವುದಲ್ಲ, ಹೆಚ್ಚುವುದು ಅಲ್ಲ. ಆ ದುಃಖ ಹೆಚ್ಚಾಗಂಗಿಲ್ಲ, ಹೋಗ್ತಾನೆ ಇರ್ತದ, ಮತ್ತೆ ತಿರುಗಿ ಬರಂಗಿಲ್ಲ. ಆನಂದ ಬಂದದಂಗೆ ಬರ್ತಾನೆ ಇರ್ತದ, ಮತ್ತೆ ಅದೇನು ಹೋಗಂಗಿಲ್ಲ, ಮತ್ತೆ ಕಡಿಮೆ ಆಗಂಗಿಲ್ಲ. ಅಂತ ಒಂದು ಭವ್ಯವಾದ ದಿವ್ಯವಾದ ಸ್ಥಿತಿ ಪ್ರಾಪ್ತಿ ಮಾಡಿಕೊಳ್ಳಕ್ಕೆ ಸಾಧ್ಯ ಅದ. ಅಂಥ ಸಾಧ್ಯತೆಯನ್ನು ನಾವು ಪಡ್ಕೋಬೇಕಂತೇಳಿ ಈ ಸಾಧನೆ ಏನು ಮಾಡ್ಲಿಕ್ಕತ್ತೀವಿ. ಇಂಥ ಒಂದು ಕಲಿಯುಗದ ಕಲುಷಿತ ವಾತಾವರಣದಲ್ಲಿ ಏನಪ್ಪ ಅಂದ್ರೆ, ಒಂದು ಸ್ವಲ್ಪ ನಾಮಸ್ಮರಣೆ ಮಾಡಿದರೆ ಸಾಕು, ದೊಡ್ಡ ಪುಣ್ಯ ಅಂತ ಹೇಳ್ತಾರೆ. ಹಿಂದಿನ ಯುಗಗಳಲ್ಲಿ ಯಜ್ಞ, ಯಾಗ, ತಪಸ್ಸು, ಜಪ, ಮನಿ ಎಲ್ಲ ತ್ಯಾಗ ಮಾಡಿ ಹೋಗಿ ಅಡವ್ಯಾಗ ಕೂತು ಮಾಡಬೇಕಾಗ್ತಿತ್ತು. ಅಂಥದೀಗ ಏನು ಮಾಡೋದು ಬೇಕಾಗಿಲ್ಲ, ಕುಂತಲ್ಲೇ ಒಂದು ಸ್ವಲ್ಪ ಶಿವ ಅನ್ರಿ ಅಂತೇಳಿ ಅಷ್ಟು ಅಂದ್ರೆ ಸಾಕು, ನಿಮ್ಮ ದೊಡ್ಡ ಪುಣ್ಯ ಅಂತೇಳಿ ಅಂತಾರೆ. ಅಂಥದ್ರೊಳಗೆ ಪ್ರತಿನಿತ್ಯ ನಾವು ಈ ರೀತಿ ಸತ್ಸಂಗ ಮಾಡ್ಕೊಂತ ಪ್ರತಿನಿತ್ಯ 6 ರಿಂದ 8 ತಾಸು ಅಲ್ಲಿ ಅಲ್ಲಿ ಕುಳಿತು ಅದನ್ನು ಅನುಭವಿಸ್ತಾ ಇದ್ದೀವಿ ಅಂತಂದ್ರೆ ಯಾವ ಋಷಿ ಮುನಿಗಳಿಗಿಂತ ನಾವು ಕಡಿಮೆ ಇಲ್ಲ. ಇದೆಲ್ಲ ಒಂದು ಮಹರ್ಷಿಗಳೇ. ಆ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗದ ಮಹರ್ಷಿಗಳೇ ಇಲ್ಲಿ ಕಲಿಯುಗದ ಮಹರ್ಷಿಗಳಾಗಿ ಇಲ್ಲಿ ಓಂ ನಮಃ ಶಿವಾಯ ಗ್ರೂಪ್ನೊಳಗೆ ಕೂತು ಈ ಒಂದು ತಪಸ್ಸು ಮಾಡ್ಲಿಕ್ಕತ್ತೀರಿ. ಯಾವ ಋಷಿ ಮುನಿಗಳಿಗಿಂತ ಕಡಿಮೆ ಇಲ್ಲ ಇದು. ಅಂತ ಸಾಧನೆ ಇಲ್ಲಿ ಮನಕ್ಕೆ, ವಾಕಿಂಗ್ಗೆ, ಮನಸ್ಸಿಗೆ ಆತ ನಿಲ್ಕೋದಿಲ್ಲ. ಇವೆಲ್ಲ ಏನದವ ಜಡ ಪದಾರ್ಥಗಳು. ಆ ಒಂದು ನಮ್ಮ ವಿಚಾರ ಸಾಗರದಲ್ಲಿ ಸಾಧು ನಿಶ್ಚಲ್ ದಾಸ್ಜಿ ಅವರು ಹೇಳ್ತಾರ, ಮತಿ ನ ಲಖೈ ಜಿಹಿ ಮತಿ ಲಖೈ ಅಂತ. ಮತಿ ಅಂದ್ರ ನಮ್ಮ ಬುದ್ಧಿ, ಅಂತಃಕರಣದಿಂದ ನಾವು ಪರಮಾತ್ಮನನ್ನ ಅರಿಯಲಿಕ್ಕೆ ಸಾಧ್ಯವಿಲ್ಲ. ಯಾಕಂತಂದ್ರೆ ಈ ಮತಿ ಅನ್ನೋದ ಜಡ ಅದ. ಇದು ಆ ಚೇತನವನ್ನ ಈ ಜಡದಿಂದ ಅರಿಯಲಿಕ್ಕೆ ಸಾಧ್ಯವಿಲ್ಲ. ಮತಿ ನ ಲಖೈ. ಆದರೆ ಏನಾಗ್ತದ, ಇದು ಬ್ರಹ್ಮಜ್ಞಾನ ನಮಗೆ ಹೆಂಗಾಗ್ತದಪ್ಪ, ಮತ್ತು ನಾವು ಪರಮಾತ್ಮನನ್ನ ಅರಿಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಮೇಲೆ ಹೆಂಗಾಗಬೇಕು ನಮಗೆ ಬ್ರಹ್ಮಜ್ಞಾನ ಅಂದ್ರ ಜಿಹಿ ಮತಿ ಲಖೈ ಅಂದ್ರ ಆ ಚೇತನವೇ ಈ ಮತಿಯನ್ನ ಪ್ರವೇಶಿಸಿ ಆ ಚೇತನವೇ ಈ ಮತಿಯನ್ನು ಅರಿಯುತ್ತದೆ. ಅಂದ್ರೆ ಇಲ್ಲಿ ಏನಾಗ್ತದಂದ್ರ ಆ ಚೇತನ ಎಲ್ಲರ ಮತಿಯೊಳಗ ಪ್ರವೇಶಿಸಬೇಕು ಅಂತ ಕಾಯ್ಕೊಂಡು ಕುಂತದ. ಆದ್ರ ಅದನ್ನ ರಿಸೀವ್ ಮಾಡಿಕೊಳ್ಳೋದು, ಅದನ್ನ ಪ್ರಾಪ್ತಿ ಮಾಡಿಕೊಳ್ಳುವಂತ ಯೋಗ್ಯತೆ, ಪರಿಶುದ್ಧತೆ, ಮತ್ತೆ ಅಭಿಪ್ಸೆ, ಮತ್ತೆ ಸತತ ಪ್ರಯತ್ನ, ಮತ್ತೆ ಸಮಗ್ರ ಶರಣಾಗತಿ
ಇವೇನದವ ಅದನ್ನು ಪಡ್ಕೋಬೇಕಾದಂಥ ಯೋಗ್ಯತೆ ಏನದಲ್ಲ, ಆ ಯೋಗ್ಯತೆ ನಮ್ಮೊಳಗೆ ಬರಬೇಕು. ಅಂತಃಕರಣ ಹದ ಆಗಬೇಕು. ಈ ಮಾಡುವ ಸತ್ಸಂಗ ಎದಕ್ಕಂದ್ರೆ ನಮ್ಮ ಅಂತಃಕರಣವನ್ನು ಹದ ಮಾಡಿಕೊಂಡು ಜಿಹಿ ಮತಿ ಲಕ್ಕೈ ಅಂತಂದ್ರ ಆ ಬ್ರಹ್ಮವೇ ನಮ್ಮ ಮತಿಯನ್ನು ಪ್ರವೇಶಿಸಿ ಬೆಳಗುವ ಹಾಗೆ ಒಂದು ಸ್ಥಿತಿ ಉಂಟಾಗುವುದಕ್ಕೆ ನಮಗ ಅವನಿಂದ ಹಿಡಿಲಿಕ್ಕೆ ಆಲಿಲ್ಲ ಅಂತಂದ್ರೆ ಪರವಾಗಿಲ್ಲ, ಅವನೇ ನಮ್ಮಲ್ಲಿ ಬರಂಗ ಮಾಡಬೇಕು. ಹೆಂಗಂದ್ರೆ ಕಿಟಕಿ ಬಾಗಿಲು ತೆಗೆದ್ರೆ ಹೆಂಗ ಗಾಳಿ ಬೆಳಕೆ ತಾನೇ ಒಳಗೆ ಪ್ರವೇಶ ಆಗ್ತದ, ಆ ರೀತಿ ನಾವು ಕಿಟಕಿ ಬಾಗಿಲುಗಳು ತೆಗೆದುಕೊಳ್ಳುವ ಹಾಗೆ ನಮ್ಮ ಕೆಲಸ ಆಗ್ಬೇಕಾಗ್ಯದ. ಇಂಥ ಒಂದು ಜಿಹಿ ಮತಿ ಲೆಕ್ಕ ಅದನ್ನು ನಾವು ಮತಿಯಿಂದ ತಿಳಿಲಿಲ್ಲ ಅಂತಂದ್ರೆ ಶುದ್ಧವಾದ ಅಂತಃಕರಣದಲ್ಲಿ ಆ ವಸ್ತುನೇ ಪ್ರಕಾಶಗೊಳ್ಳುತ್ತದ, ಆ ವಸ್ತುನೇ ಬೆಳಗ್ತದ. ಯಾಕೆ ನಮಗಿದು ಅನುಭವಕ್ಕೆ ಬರ್ತಾ ಇಲ್ಲ ಅಂತಂದ್ರೆ ಆ ಅಂತಃಕರಣ ಶುದ್ಧ ಇಲ್ಲದಕ್ಕ. ಅಂತಃಕರಣ ಹೆಂಗಿರ್ಬೇಕು? ಶುದ್ಧ ಇರ್ಬೇಕು. ಅದಕ್ಕೆ ಕನ್ನಡಿಯ ಉದಾಹರಣೆ ಮೇಲಿಂದ ಮೇಲೆ ಕೊಡ್ತಿರ್ತೀನಿ. ಕನ್ನಡಿ ಒಳಗೆ ಹೋಗಿ ನಿಂತೀನಿ, ಕನ್ನಡಿ ಮುಂದೆ ನಿಂತೀನಿ, ನನ್ನ ಮುಖ ಯಾಕೆ ಕಾಣ್ತಾ ಇಲ್ಲ ಅಂತಂದ್ರೆ ಕನ್ನಡಿ ಸ್ವಚ್ಛ ಇಲ್ಲ. ಕನ್ನಡಿ ಸ್ವಚ್ಛ ಇಲ್ಲದಕ್ಕೆ ಕನ್ನಡಿಯಾಗ ನನ್ನ ಮಾರಿ ಕಾಣಿಸ್ತಾ ಇಲ್ಲ. ಆಯ್ತು, ಕನ್ನಡಿ ಸ್ವಚ್ಛ ಮಾಡಿಬಿಟ್ಟ. ಕನ್ನಡಿ ಸ್ವಚ್ಛ ಮಾಡಿದ್ರೂ ಅದು ಏನ್ ಮಾಡ್ಲಕತ್ತದ? ಅಳ್ಳಾಡ್ಲಕತ್ತದ ಗಾಳಿ. ನಿರ್ಮಲ ಮಾಡಿದ್ರೂ ನಿಶ್ಚಲ ಮಾಡಲಿಲ್ಲ. ಅದಕ್ಕೆ ನಿಶ್ಚಲ ಮಾಡ್ಲಾರ್ದಕ್ಕೆ ಏನಾಯ್ತು? ನನ್ನ ಮುಖ ಸರಿಗೆ ಕಾಣ್ತಾ ಇಲ್ಲ. ಆಯ್ತು, ನಿರ್ಮಲನೂ ಆಯ್ತು, ನಿಶ್ಚಲನೂ ಆಯ್ತು. ಅದರ ಮ್ಯಾಲ ಒಂದೆರಡು ಟವೆಲ್ ಹಚ್ಚಿಬಿಟ್ಟಾರ, ಆವರಣ ಆಗಿಬಿಟ್ಟಾವ. ಸ್ವಚ್ಛ ಕನ್ನಡಿ ಅದ, ಬೆಕ್ಕಾದಂಗದ, ಮತ್ತೆ ಧೂಳು ಬೀಳಾರ್ದಂಗ ಅದಕ್ಕೆ ಏನ್ ಮಾಡಿಬಿಟ್ಟಿನ್ರಿ? ಮ್ಯಾಲೆ ಒಂದೆರಡು ಟವೆಲ್ ಹಚ್ಚಿನಿ. ಯಾವ ಟವೆಲ್ ಅಂದ್ರೆ ಒಂದು ಅಸತ್ವ ಪಾದಕ ಆವರಣ, ಇನ್ನ ಒಂದು ಅಭಾನ ಪಾದಕ ಆವರಣ ಅಂತೇಳಿ ಎರಡು ಟವೆಲ್ ಹಚ್ಚಿ ಬಂದೋಬಸ್ತ್ ಮುಚ್ಚಿಟ್ಬಿಟ್ಟಿನಿ ನೋಡ್ರಿ. ಹೋರಿ ಕನ್ನಡಿ ನೋಡ್ಕೋರ. ಅದು ಆವರಣ ಇತ್ತಂದ್ರೆ ಹೆಂಗ್ ಕನ್ನಡಿ ನೋಡ್ಕೋತೀವಿ ನಾವು? ಆವರಣ ಇದ್ದಾಗ ಕನ್ನಡಿ ನೋಡ್ಕೊಳಕ್ಕಾಗಲ್ಲ, ಅವು ಟವೆಲ್ ತೆಗಿಬೇಕಾಗ್ತದ. ಅದ್ರ ಮೇಲೆ ಕನ್ನಡಿ ಮೇಲೆ ಮುಚ್ಚಿದ್ದು ತೆಗೆದ್ರೆ ನಮ್ಮ ಮುಖ ಕಾಣಿಸ್ತದ. ಮತ್ತೆ ಆ ಕನ್ನಡಿ ಮೇಲೆ ಎಲ್ಲ ನಿರಾವರಣ ಕನ್ನಡಿ ಅದ, ನಿಶ್ಚಲ ಕನ್ನಡಿ ಅದ, ಮತ್ತೆಂತ ಕನ್ನಡಿ ಅದ ಅಂತಂದ್ರೆ ನಿರ್ಮಲ ಕನ್ನಡಿ ಅದ. ಆದ್ರೆ ಅದು ಏನಾಗ್ಯದಂದ್ರ ಉಲ್ಟಾ ಹಾಕ್ಯಾರ ಗಾಡಿಗೆ. ಅದರ ಸಮ್ಮುಖ ಬಿಂಬದ ಸಮ್ಮುಖ ಆಗೋದ್ರ ಬದಲಿ ಬಿಂಬದ ವಿಮುಖ ಆಗ್ಯದ. ಅಂತ ಕನ್ನಡಿ ಒಳಗೆ ಮುಖ ಹೆಂಗ್ ನೋಡ್ತೀರಿ? ಕನ್ನಡಿ ಉಲ್ಟಾ ಡಬ್ ಹಾಕಿದ್ರಂದ್ರೆ ಹೆಂಗ್ ಕಾಣಿಸ್ತದ? ಅದಕ್ಕೆ ಅದು ಏನಾಗಬೇಕು? ಬಿಂಬ ಸಮ್ಮುಖ ಆಗಬೇಕು. ಬಿಂಬ ಸಮ್ಮುಖ ಆಗದ ಅಂದ್ರೇನು? ಅಂತಃಕರಣ ಏನಾಗಬೇಕು ಅಂತಂದ್ರ ಬರೀ ಹೊರಗಿನ ಶಬ್ದ ಸ್ಪರ್ಶಾದಿ ವಿಷಯಗಳ ಗ್ರಹಣಕ್ಕಾಗಿ ಹೊರಗೊರಗೇ ಹರಿತಿರ್ತದಲ್ಲ, ಅದನ್ನ ಅಂತರ್ಮುಖಿಯನ್ನಾಗಿ ಮಾಡಬೇಕು. ಅಂತರ್ಮುಖಿ ಮಾಡಬೇಕು. ಈ ಇಷ್ಟಲಿಂಗದ ಕೆಲಸ ಏನದಪ್ಪ ಅಂತಂದ್ರೆ ಅದನ್ನ ಹಿಡ್ಕೊಂಡು ಕುಂತ್ರ ಮನಸ್ಸು ಅಂತರ್ಮುಖಿ ಆಗೋದಕ್ಕೆ ಒಂದೇನೋ ಸಾಧನೆ ಬೇಕಾಗಿರ್ತದೆ. ಅಂಥದ್ದೊಂದು ಅಂತರ್ಮುಖಿ ಸಾಧನೆನೇ ಈ ಇಷ್ಟಲಿಂಗ. ನಾವು ಇಷ್ಟಲಿಂಗ ಹಿಡ್ಕೊಂಡು ಕುಂತಾಗ ಅದು ಮನಸ್ಸು ಅಂತರ್ಮುಖಿ ಮಾಡ್ಕೊಳ್ಳೋದು ಗೊತ್ತಿರಲಿಲ್ಲ, ಸುಮ್ಮನೆ ಅದಕ್ಕೆ ನೀರು ಹಾಕಿ ಇವತ್ತಿ ಹಚ್ಚಿ ಹಂಗೆ ಕುಂತೇವಂತಂದ್ರೆ ಅದರದ್ದು ಉಪಯೋಗ ತೆಕ್ಕೊಂಡಿಲ್ಲ ಅಂತ ಲೆಕ್ಕ. ಅಂತರ್ಮುಖಿ ಆಗ್ಬೇಕು. ಅಂತರ್ಮುಖಿ ಆಗೋದಂದ್ರೇನು? ಆತ್ಮ ಸಮ್ಮುಖಿ ಆಗಬೇಕು. ಅಂತರ್ಮುಖಿ ಆಗೋದ್ರೊಳಗೆ ಆತ್ಮ ಸಮ್ಮುಖಿ ಆಗ್ತದ. ಆತ್ಮ ಸಮ್ಮುಖಿ ಆಯ್ತು ಅಂದ್ರೆ ಅದು ನಿಶ್ಚಲ ಆಗ್ತದ, ನಿರ್ಮಲ ಆಗ್ತದ, ನಿರಾವರಣ ಆಗ್ತದ. ಎಲ್ಲ ಆಗಿ ಅಂತರ್ಮುಖಿಯಾದ ಮನದೊಳಗೆ ಏನಾಯ್ತು ಅಂದ್ರೆ ಆ ಬ್ರಹ್ಮ ತತ್ವ ತೋರಿ ಬರ್ತದೆ. ಅಂತರ್ಮುಖಿ ಆಗೋದು ಬಹಳ ಮುಖ್ಯ ಅದ. ಹೊರಗಿನ ವಿಷಯಗಳಲ್ಲಿ ನಾವು ಹರಿದಾಡ್ತಾ ಇರುವಾಗ ಅಂತರ್ಮುಖಿ ಆಗ್ಲಿಲ್ಲ ಅಂತಂದ್ರೆ ಅದು ಏನೂ ಸಾಧನೆ ಮಾಡ್ಲಿಕ್ಕೆ ಆಗಂಗಿಲ್ಲ. ಅಂತರ್ಮುಖಿ ಆಗಬೇಕು. ಅದಕ್ಕೆ ಮನಕ್ಕೆ ವಾಕಿಂಗ್ಗೆ ಅದು ಗೋಚರ ಆಗಂತ ವಸ್ತು ಅಲ್ಲ, ಅದು ಅನುಪಮ. ಯಾವ ಉದಾಹರಣೆಗಳಿಂದನೂ ಅದನ್ನ ತೋರಿಸ್ಲಿಕ್ಕೆ ಆಗಂಗಿಲ್ಲ. ಅದು ಉಪಮೇಯ ಕೊಟ್ಟು ಹೇಳಲಿಕ್ಕೆ ಬರಂಗಿಲ್ಲ. ಅನಗ ಅಂತಂದ್ರೆ ಪಾಪ ಪುಣ್ಯ ದೋಷ, ಸುಖ ದುಃಖ ಅನುಭವಿಸೋದು, ಇವೆಲ್ಲ ಇಂಥವು ಏನೇನು ಇಲ್ಲ. ಬರ್ತದ ಹೋಗ್ತದ. ಇವೆಲ್ಲ ಏನದ ಅಂತಂದ್ರ ಈ ಸೂಕ್ಷ್ಮ ಶರೀರದೊಳಗ ಒಂದು ಚೇತನದ ಒಂದು ಭಾಗ, ಪ್ರಮಾತ ಚೇತನ ಅಂತೇನದಲ್ಲ, ಜೀವ ಅಂತೇನದಲ್ಲ, ಅದ್ರ ಕೆಲಸ ಅದು. ಗಮನ ಆಗಮನ, ಬರೋದು ಹೋಗೋದು. ಆತ್ಮ ಹೋಗಲ್ಲ, ಆತ್ಮ ಬರಲ್ಲ. ಮತ್ತೆ ಪಾಪ ಪುಣ್ಯ ಮಾಡೋದು, ಸುಖ ದುಃಖ ಅನುಭವಿಸೋದು,
ನಾನು ನನ್ನದಂತ ಬಡದಾಡೋದು ಎಲ್ಲ ಜೀವದ ಕೆಲಸ. ಇದ್ರೊಳಗ ಚೆನ್ನಾಗ ಅದು ಹೆಂಗದಪ್ಪ ಆನಂದ ಸ್ವರೂಪ ಅದ. ಎಲ್ಲೆಲ್ಲಿ ನಿಮಗೆ ಯಾವಾಗ ಯಾವಾಗ ಆನಂದ ಆತಿರ್ತದ ಆವಾಗ ನಿಮ್ಮ ಸ್ವರೂಪವನ್ನ ನೀವು ಅನುಭವಿಸ್ತಾ ಇರ್ತೀರಿ ಅಂತ ತಿಳ್ಕೋಬೇಕು. ನೀವೇನ್ ತಿಳ್ಕೊತೀರಿ? ಹೊರಗಿನ ವಸ್ತುಗಳಿಂದ ಆನಂದ ಉಂಟಾಗ್ಯದ ಅಂತ ತಿಳ್ಕೊತೀರಿ. ಹೊರಗಿನ ವಸ್ತುಗಳಲ್ಲಿ ಎಲ್ಲಿ ಆನಂದ ಇಲ್ಲ, ಎಲ್ಲ ಆನಂದ ನಿಮ್ಮೊಳಗೇ ಆದ. ಯಾವನೋ ಒಬ್ಬವ ಯಾವುದೋ ಪರಕ್ಷೇತ್ರ ಪರಸ್ಥಳಕ್ಕೆ ಹೋಗಿದ್ದ, ಅವನಿಗೆ ಬೆಳಗಿನ ಕಾರ್ಯಕ್ರಮಗಳು ಚಹಾ ಕುಡಿಲಿಲ್ಲ ಅಂತಂದ್ರೆ ಒಂದು ಬರೋಬ್ಬರಿ ಆಗಂಗಿಲ್ಲ. ಅವನಿಗೆ ಚಹಾ ಬೇಕಾಗಿರ್ತದ, ನಸಿಕ್ನಾಗ ಎದ್ದು ಬಿಡ್ತಾನ. ಅಲ್ಲಿ ನೋಡಿದ್ರೆ ಮನೆಯಾಗ ಎಲ್ಲರೂ ಇನ್ನ ಮಲ್ಕೊಂಡಾರ, ಚಹಾ ಕುಡಿಬೇಕಲ್ಲ, ಹೆಂಗ್ ಮಾಡ್ಬೇಕತ್ತ ಮನಿ ಬಾಗಿಲು ಹೊರಗೆ ಹೋದ ಕೂಡ್ಲೇನೆ ಅಲ್ಲೇನಾಯ್ತು, ಚಹಾದ ಅಂಗಡಿ ಎಲ್ಲಿ ಕಾಣಲಿಲ್ಲ. ಏನ್ ಮಾಡ್ಬೇಕು, ಚಹಾ ಸಿಗ್ಲಿಲ್ಲ ಅಂದ್ರೆ ಹೆಂಗ್ ಮಾಡ್ಬೇಕಂತ ಪರೇಶಾನ ಆದ. ಅಲ್ಲಿ ಎದುರೊಬ್ಬ ಬರ್ತಾ ಇರುವಾಗ ಏನಾಯ್ತು, ಚಹಾದ ಅಂಗಡಿ ಇಲ್ಲಿ ಆದೇನಪ್ಪ ಅಂತ ಕೇಳ್ದ. ಅವಾಗ ಏನಾಯ್ತು, ಚಹಾದ ಅಂಗಡಿಕ್ಕಿಂತ ಅಲ್ಲಿ ಇಲ್ಲಿ ಬಸ್ ಸ್ಟ್ಯಾಂಡ್ ಬಲ್ಲವರಿಗೆ ಈ ಕಡೆ ವಾಳ್ರಿ ಅಂತ, ಆ ಕಡೆ ವಾಳ್ರಿ ಅಂತ ಅಂದಾಗ ಅಲ್ಲಿ ಚಹಾದ ಅಂಗಡಿ ಆದ ಅಂತ ಇಷ್ಟು ಕೇಳಿದ್ರೆ ಸಾಕು, ಏನಾಯ್ತು ಅವನಿಗೆ ಸಮಾಧಾನ ಆಯ್ತಾ, ಶಾಂತಿ ಸಿಕ್ತ. ಅದು ಶಾಂತಿ ಎಲ್ಲಿ ಸಿಕ್ತದು, ಇನ್ನ ಚಹಾದ ಅಂಗಡಿ ನೋಡೇ ಇಲ್ಲ ಅವನು. ಅದಲ್ಲಪ್ಪ ಬಿಡು ಅಂತೇಳಿ ಒಂದು ಖುಷಿ ಪಟ್ಟ. ಆದ ಅನ್ನೋದು ಗೊತ್ತಾದ್ರೆ ಪರಮಾತ್ಮ ಇದ್ದಾನೆ ಅಂತ. ಇಂತ ಇಲ್ಲಿ ಒಂದ್ ಕಡೆ ಎಲ್ಲಿ ಅದನ್ನೂ ಗೊತ್ತಿಲ್ಲ, ಒಟ್ಟು ಅದಾನ ಅಂದ್ರೆ ಸಾಕು ಸಮಾಧಾನ ಚಾಲು ಆಗ್ತು. ಅಂತದಕ್ಕೆ ಏನಂತಾರ ಅಂದ್ರೆ ಪ್ರಿಯ ಆನಂದ. ಆ ಪ್ರಿಯ ಆನಂದ ಎಲ್ಲಿ ಬಂತು? ಏನ್ ಚಹಾದ ಅಂಗಡಿಯಲ್ಲಿ ನಿಂತು ಬಂತ? ಅವನೊಳಗಿಂದೇ ಬಂತ್ರಿ. ಅದು ಅವನೊಳಗಿಂದೇ ಆನಂದ ಅನುಭವಿಸಿದವ, ಅವನೊಳಗಿಂದೇ ಆನಂದ ಅನುಭವಿಸಿದ. ಆ ಚಹಾದ ಅಂಗಡಿ ಹೊರಗೆ ಹುಡುಕ ತನಕ ಏನಾಗಕತ್ತಿತ್ತು ಅವನಿಗೆ? ವಿಷಯದ ದುಃಖ, ವಿಷಯದಿಂದ ಚಂಚಲತೆ, ವಿಷಯಾಪೇಕ್ಷೆ, ವಿಷಯ ಭೋಗಾಪೇಕ್ಷೆಯಿಂದ ಚಿಂತೆ ಆಗ್ಲಕತ್ತಿತ್ತು. ಈಗ ಅವನಿಗೆ ಅಲ್ಲಿ ಚಹಾದ ಅಂಗಡಿ ಆದ ಅಂತಂದ್ರ ಆನಂದ ಆಯ್ತು. ಅದ ಬಿಡಪ್ಪ ಚಹಾದ ಅಂಗಡಿ. ಅದಕ್ಕೇನಂತಾರೆ ಪ್ರಿಯ ಆನಂದ. ಆ ಪ್ರಿಯ ಆನಂದ ಕೂಡ ತನ್ನೊಳಗಿನ ಆನಂದವನ್ನೇ ಅನುಭವಿಸಿದ. ಮತ್ತೇನು ಮಾಡ್ದ? ಚಹಾದ ಅಂಗಡಿಗೆ ಹೋದ. ಅವ್ರೇನಿನ್ನ ಚಹಾ ಕಾಸ್ಲಕತ್ತಿದ್ರು, ಬೊಗಾಣಿ ಅವು ತೊಳಿಬೇಕು, ಅವು ಏನೋ ಮಾಡ್ಕೊತ ಕೂತಿದ್ರು ಪ್ರಿಪರೇಷನ್. ಮುಂಜಾನೆ ಚಹಾ ಹಾಕಿ ಕೊಡಪ್ಪ, ಜಲ್ದಿ ಚಹಾ ಹಾಕಿ ಕೊಡು ಅಂತಂದ. ಚಹಾ ಹಾಕಿ ಕೊಡು ಅಂದ ಕೂಡ್ಲೇನೆ ಏನಾಯ್ತು, ಅಲ್ಲಿ ಚಹಾ ಹಾಕಿ ಕೊಡೋ ಏನಂದ, ಅಲ್ಲಿ ಕುಂದರ್ರಿ ಬೆಂಚಿನ ಮೇಲ, ನಾವು ಚಹಾ ತಯಾರಾದ್ಮೇಲೆ ತಂದು ಕೊಡ್ತೀವಿ, ಅಲ್ಲಿ ಕುಂದರ್ರಿ, ಇಲ್ಲಿ ಕೆಲಸ ಮಾಡಕ್ ಡಿಸ್ಟರ್ಬ್ ಮಾಡಬೇಡ್ರಿ ಅಂತ ಹೇಳ್ದ. ಅವಾಗ ಮತ್ತೇನಾಯ್ತು, ಮನಸ್ಸು ಪ್ರಿಯ ಆನಂದವಾಗಿ ಒಳಗ ಅಂತರ್ಮುಖಿಯಾಗಿ ಅನುಭವಿಸುತ್ತಿರುವ ಮನಸ್ಸು ಮತ್ತೆ ಹೊರಗೆ ಬಂತು, ಚಂಚಲ ಆಯ್ತು. ಎಟ್ಟತ್ ಮಾಡ್ತಾನ, ಯಾವಾಗ ಕೊಡ್ತಾನ, ಎಟ್ಟತ್ ಮಾಡ್ತಾನ, ಯಾವಾಗ ಕೊಡ್ತಾನ, ನನ್ಗೆ ಇಲ್ಲಿ ಕೂಂದ್ರಂದನ ಅಂತೇಳಿ ಚಂಚಲ ಆಯ್ತು. ಚಂಚಲ ಆದ್ಮೇಲೆ ನೆಕ್ಸ್ಟ್ ಏನಾಯ್ತು, ಅಷ್ಟೊತ್ತಿಗೆ ಚಹಾ ಮಾಡ್ಕೊಂಡು ಮತ್ತೆ ತಂದು ಕೊಟ್ಟ. ಚಹಾ ಕೈಯಾಗ ಆದ, ಇನ್ನ ಕೊಡುದಿಲ್ಲ, ಪ್ರಾಪ್ತಿ ಆಗ್ಯದ. ಅದಕ್ಕ ಅವನಿಗೆ ಇನ್ನೊಂದು ರೀತಿ ಖುಷಿ ಆಯ್ತು. ಚಹಾ ಟೇಬಲಿಗೆ ಬಂದು ಕೂಡ್ಲೆ ಮತ್ತೊಂದು ರೀತಿ ಖುಷಿ ಆಯ್ತು, ಪ್ರಾಪ್ತಿ ಆಗ್ಯದ, ಇನ್ನ ಭೋಗನೆ ಮಾಡಿಲ್ಲ, ಕುಡುದಿಲ್ಲ. ಅವಾಗ ಒಂದು ರೀತಿ ಒಂದು ಖುಷಿ. ಅದೆಂತ ಖುಷಿ ಆಯ್ತಪ್ಪ ಅಂತಂದ್ರ, ಮನಸ್ಸು ಕೈಯಾಗ ಚಹಾ ಬಂದು ಕೂಡ್ಲೇನೆ ಮತ್ತಂತರ್ಮುಖಿ ಆಯ್ತು. ವೃತ್ತಿ ಮತ್ತಂತರ್ಮುಖಿ ಆಯ್ತು. ಬಂತಲ್ಲಪ್ಪ ಚಹಾ ಅಂತೇಳಿ ಯಾವಾಗ ಅದು ಅಂತರ್ಮುಖಿ ಆಯ್ತು, ಆವಾಗ ಅವನಿಗೆ ಮತ್ತೊಂದು ರೀತಿ ಆನಂದ ಆಯ್ತು. ಅವನಿಗೆ ಮತ್ತೊಂದು ರೀತಿ ಆನಂದ ಆಯ್ತು. ಮತ್ತೊಂದು ರೀತಿ ಆನಂದ ಆಯ್ತು, ಮತ್ತೆ ಖುಷಿ ಆಯ್ತು. ಅದಕ್ಕೆಂತ ಆನಂದ ಅಂತಾರಂದ್ರ ಮೋದಾನಂದ. ಪ್ರಾಪ್ತಿಯಾಗ್ಯದ, ಭೋಗ ಆಗ್ತಾ ಇಲ್ಲ. ಬೇಕಾದಷ್ಟು ಜ್ಞಾನ ಪ್ರಾಪ್ತಿಯಾಗ್ಯದ, ಸ್ವರೂಪಕ್ಕೆ ಬರ್ತಾ ಇಲ್ಲ, ನಾನೇ ಅದು ಅಂತೇಳಿ ತಿಳಿತಾ ಇಲ್ಲ, ಅದು ಸಮಸ್ಯೆ. ಬೇಕಾದಷ್ಟು ಜ್ಞಾನ ಬೆಳಿಗ್ಗೆಯಿಂದ ಸಂಜೆ ತನಕ 8 ತಾಸು, ಎಷ್ಟು 10-20 ವರ್ಷ ಆಯ್ತು ಮಾಡ್ಲಕತ್ತೀವಿ, ಆದ್ರೂ ಪ್ರಾಪ್ತಿ ಆಗ್ಯದ. ಪರಮಾತ್ಮ ಹೆಂಗದನಂತ ಎಲ್ಲ ಗೊತ್ತದ, ಎಲ್ಲ ಅದ. ಅದು ಯಾರು ಹೇಳಕತ್ರ ಇವ್ರೇನ್ ಹೇಳ್ತಾರ, ನಮ್ಗೆಲ್ಲ ಗೊತ್ತದ ಅನ್ನಷ್ಟ್ರ ಮಟ್ಟಿಗೆ ಏನೂ ಹೊಸದು ಹೇಳಕ್ ಉಳಿದಿಲ್ಲ, ಏನು ಹೊಸದು ಕೇಳಕ್ ಉಳಿದಿಲ್ಲ. ಎಲ್ಲಾ ಬ್ರಹ್ಮಜ್ಞಾನ ನಿಜಗುಣರ 6 ಶಾಸ್ತ್ರಗಳನ್ನ ಒಳಗೆ ತುಂಬ್ಕೊಂಡ್ಬಿಟ್ಟಿವಿ.
ಅದಕ್ಕೆ ಏನಾಗ್ಬಿಟ್ಟದ, ಪ್ರಾಪ್ತಿ ಆಗ್ಯದ, ಜ್ಞಾನ ಪ್ರಾಪ್ತಿ ಆಗ್ಯದ. ಆದ್ರ ಆ ಬ್ರಹ್ಮನೇ ನಾನು ಅನ್ನೋಂಥ ಅನುಭವ ಭೋಗ ಇನ್ನೂ ಆಗ್ತಾ ಇಲ್ಲ. ಇದಕ್ಕೇನಂತಾರಂದ್ರ ಮೋದಾನಂದ. ಮೋದಾನಂದ ಇಲ್ಲಿನೂ ಖುಷಿ ಅದ, ಜ್ಞಾನ ಪಡ್ಕೊಳ್ಳೋದ್ರಾಗ ಒಂದು ರೀತಿ ಖುಷಿ, ಆನಂದ, ಸಂತೋಷ. ಈ ಆನಂದ ಎಲ್ಲಿಂದ ಬರ್ಲಕತ್ತದ? ಏನ ಶಾಸ್ತ್ರದ ಒಳಗಿಂದ ಬರ್ಲಕತ್ತದ? ಏನ್ ಹೇಳೋರ್ಲಿಂದ ಬರ್ಲಕತ್ತದ? ಏನ್ ಕೇಳೋದ್ರಲಿಂದ ಬರ್ಲಕತ್ತದ? ಇವೆಲ್ಲ ಹೊರಗಿನ ವ್ಯವಹಾರಗಳಿವು. ಈ ಹೊರಗಿನ ವ್ಯವಹಾರಗಳಿಂದ ಏನ್ ಆನಂದ ಉಂಟಾಗ್ಲಕತ್ತದ, ಅದು ಆನಂದ ನಿಮ್ ಒಳಗಲಿಂದ ಬರ್ಲಕತ್ತದ, ಏನ್ ಇವುದ್ರಲಿಂದ ಬರ್ಲಕತ್ತದ? ಇವು ಹೊರಗಿನ ಏನದವ ಅದನ್ನ ಅನುಭವಿಸುವುದಕ್ಕ ಇವೆಲ್ಲ ಉಪಕರಣಗಳು. ಶ್ರವಣ ಮನನ ಇವೇನ್ ಮಾಡ್ತೀವಲ್ಲ, ಇದು ಸ್ವಾಧ್ಯಾಯ ಪ್ರವಚನ ಇವೆಲ್ಲ ಏನದವ ಸಾಧನೆಗಳು. ಈ ಸಾಧನೆಗಳಿಂದ ಉಂಟಾಗುವ ಆನಂದ ಎಲ್ಲಿಂದ ಬರ್ಲಕತ್ತದ? ಆನಂದದ ಮೂಲ ಎಲ್ಲಿ? ತನ್ನೊಳಗಿನ ಆನಂದನೇ ಅದು. ಅದು ಮೋದಾನಂದ. ಮೋದಾನಂದ ಇವೆಲ್ಲ ವ್ಯವಹಾರಗಳು ಮಾಡುವಾಗ ನಮ್ಗೇನಾಗ್ತದ? ಇದು ಮೋದಾನಂದ. ಆಮೇಲೆ ಮುಂದೆ ಅವನು ಅದೊಂದು ಗುಟಕ್ಕೆ ಚಾ ಕುಡಿತಾನ, ಭೋಗಿಸ್ತಾನ. ಭೋಗಿಸಿದ ಮೇಲೆ ಅವನಿಗೆ ಏನ್ ಬೇಕೋ ಅದು ಸಿಕ್ಕು ಬಿಡ್ತಲ್ಲ, ಭಯಂಕರ ಖುಷಿ ಆಗ್ತದೆ. ಇಷ್ಟೇ ಬೇಕು ಬಿಡಪ್ಪ, ಇದೇ ಬೇಕಾಗಿತ್ತು, ಇದೇ ಸಾಕು, ಇದೇ ಬೇಕಾಗಿತ್ತು, ಇಷ್ಟು ಸಿಕ್ತು, ಸಾಕು ನಡಿಯಪ್ಪ, ಇನ್ನೊಂದೇನೇನು ಬೇಕಾಗಿಲ್ಲ ಜಗತ್ತಿನಾಗ. ನನಗೆ ಮಾಡ್ಲಕ್ ಮತ್ತಿನ್ನೇನೇನು ಉಳದಿಲ್ಲ, ನನಗೆ ಮತ್ತಿನ್ನೇನೇನು ಬೇಕಾಗಿಲ್ಲ. ಏನು ಬೇಕಂತ ಬಯಸಿ ಭೂಮಿ ಮೇಲೆ ಹುಟ್ಟಿ ಬಂದಿದೆ, ಅದು ಸಿಕ್ತು, ಸಾಕು ಅನ್ನೋಂಥದ್ದು ಒಂದು ಸ್ಟೇಜ್ ಬರ್ತದೆ. ಹಂಗ ಅವ ಚಾ ಕುಡಿದ ಕೂಡ್ಲೇನೆ ಮತ್ತೆ ಖುಷಿ ಆಯ್ತು. ಆ ಚಾ ಕುಡಿದ ಕೂಡಲೇ ಖುಷಿಯಾಗಿದ್ದಕ್ಕೆ ಏನಂತಾರಂದ್ರೆ ಅದಕ್ಕೆ ಪ್ರಮೋದಾನಂದ. ಪ್ರಮೋದಾನಂದ. ಆ ಪ್ರಮೋದಾನಂದ ಪ್ರಾಪ್ತಿ ಒಂದು ದಿನ ಆಗೇ ಆಗ್ತದ. ಯಾಕಂದ್ರೆ ಮೋದಾನಂದಕ್ಕೆ ಹೋದವ್ರ ಪ್ರಾಪ್ತಿ ಆದ್ಮೇಲೆ ಈಗ ಎಂಗೇಜ್ಮೆಂಟ್ ಆದವ್ರದ್ದು ಮದುವೆ ಆಗೇ ಆಗ್ತದೆ. ಎಂಗೇಜ್ಮೆಂಟ್ ಆಗೋದಕ್ಕಿಂತ ಮೊದಲು ಡೌಟ್ ಇರ್ತದೆ, ಎಂಗೇಜ್ಮೆಂಟ್ ಆದ್ಮೇಲೆ ಮದುವೆ ಆಗೇ ಆಗ್ತದ ಅನ್ನೋ ರೀತಿಯಲ್ಲಿ ಇಲ್ಲೇನಾಗ್ತದ, ಮೋದಾನಂದ ಮೋದಾನಂದ ಹೊಂದೀವಿ ಅಂತಂದ್ಮೇಲೆ ಪ್ರಮೋದಾನಂದ ಕಟ್ಟಿಟ್ಟ ಬುತ್ತಿ, ಅದನ್ನು ನಾವು ಪಡ್ಕೋತೀವಿ. ಹಿಂಗ ಆನಂದ ಏಕರಸ. ಏಕರಸ ಅವನಿಗೆ ಬಿಟ್ಟು ಮತ್ತೊಂದು ಇಲ್ಲವೇ ಇಲ್ಲ. ಅವನು ಎಲ್ಲದರೊಳಗೂ ಅದನ್ನ ಅವನು ಎಲ್ಲ ಕಾಲ, ಎಲ್ಲ ದೇಶ, ಎಲ್ಲ ವಸ್ತು, ಎಲ್ಲಾ ಪ್ರಸಂಗಗಳಲ್ಲಿ ತುಂಬಿ ತುಳುಕ್ತಾ ಇದ್ದಾನೆ. ಅಂತ ಏಕರಸ ಘನವಾಗ್ಯಾನ. ಘನ ಅಂದ್ರೆ ಅವನಿಗೆ ಯಾವ ಶಬ್ದ ಬಳಸಿದ್ರು ಅವನಿಗೆ ಒಂದು ರೀತಿ ಆರೋಪ ಮಾಡ್ದಂಗೆ ಆಗ್ತದೆ. ಅವನು ಯಾವ ಶಬ್ದಕ್ಕೂ ನಿಲ್ಕಲಿ. ಇವೆಲ್ಲ ನಮ್ಮ ಬುದ್ಧಿಲಿಂದ ಕೊಟ್ಟ ಶಬ್ದಗಳಿವು. ಬ್ರಹ್ಮ ಅಂದ್ರೂ ಅವನಿಗೆ ಕಳಂಕ ಮಾಡ್ದಂಗೆ. ಅರ್ಥ ಮಾಡಿಕೊಂಡು ಆನಂದ ಏನು ಹೊಂದುತ್ತೀವಲ್ಲ, ಅದು ಇಷ್ಟೇ ನಮಗೆ ಲಾಭ ಹೊರತು ನಮ್ಮ ಯಾವ ಶಬ್ದ ಯಾವ ಅರ್ಥಕ್ಕೂ ನಾವು ನಿಲ್ಕಂಗಿಲ್ಲ. ಬ್ರಹ್ಮ ಅಂದ ಕೂಡ್ಲೇನೆ ಏಸ್ ತರ ಬ್ರಹ್ಮಗಳು ಮಾಡ್ಯಾರ. ಚತುರ್ಮುಖ ಬ್ರಹ್ಮ, ಅಂತ ಬ್ರಹ್ಮ, ಇಂಥ ಬ್ರಹ್ಮ. ಅದ್ರ ಸಲುವಾಗಿ ನಾವೇನ್ ಮಾಡ್ಬಿಟ್ಟಿವಿ, ಬ್ರಹ್ಮನ ಶಬ್ದ ಎಲ್ಲ ಕಲುಷಿತ ಆಗ್ಯದ ಅನ್ನೋದಕ್ಕೆ ಶುದ್ಧ ಬ್ರಹ್ಮ ಅಂತ ಇಟ್ಬಿಟ್ಟಿವಿ. ಅದಕ್ಕೆ ವಿಚಾರ ಸಾಗರದೊಳಗೂ ನಿಶ್ಚಲ್ದಾಸರು ಬಹಳ ಕಡೆ ಆ ಶಬ್ದ ಬಳಸ್ಯಾರ, ಶುದ್ಧ ಬ್ರಹ್ಮ ಅಂತೇಳಿ. ಅದಕ್ಕೆ ನಾವೇನ್ ಮಾಡಿಬಿಟ್ಟಿವಿ, ಬಸವಾದಿ ಶರಣರ ಹೆಂಗ ಕೂಡಲ ಸಂಗಮನಾಥ ಅಂತಿಟ್ಟಾರ, ಹಂಗ ನಾವು ಇದಕ್ಕೊಂದು ಶುದ್ಧ ಬ್ರಹ್ಮ ಅಂತ ನಮಗ ಕನ್ಫರ್ಮ್ ಆಗಿದ್ದಕ್ಕೆ ಅದು ಶುದ್ಧ ಬ್ರಹ್ಮ ಅಂತ ಇಟ್ಟಿ. ಶುದ್ಧ ಅಂದ್ರೆ ಅಶುದ್ಧ ಏನಿರ್ತದ್ರಿ ಬ್ರಾಹ್ಮಣಾಗ, ಅವನ ಹೆಸರುಗಳೆಲ್ಲ ಹೊಲಸಿಡಿಸಿಬಿಟ್ಟಾರ. ಬ್ರಹ್ಮನ ಹೆಸರು ಹೊಲಸಿಡಿಸಿಬಿಟ್ಟಾರ. ಮೊದಲಿನ ಕಾಲದ ಮಕ್ಕಳಿಗೆ ಗಾಂಧಿ ಅಂದ್ರೆ ಯಾರು ಅಂತ ಕೇಳಿದ್ರೆ ಹೇಳ್ತಿದ್ದು. ಈಗಿನ ಕಾಲದ ಹೋಗಿ ಕೇಳ್ರಿ ಗಾಂಧಿ ಅಂದ್ರೆ ಯಾರು ಅಂತೇಳಿ ಎಲ್ಲ ಹೊಲಸಿಡಿಸಿಬಿಟ್ಟಾರ. ಗಾಂಧಿ ಅನ್ನೋ ಶಬ್ದನೇ ಹೊಲಸಿಡಿಸಿಬಿಟ್ಟಾರ, ಶಿವ ಅನ್ನೋ ಶಬ್ದ ಹೊಲಸಿಡಿಸಿಬಿಟ್ಟಾರ. ಹಿಂಗಾಗಿ ನಮ್ಗೇನಾಗ್ಯದ, ಆ ಶಬ್ದಗಳಿಗೆ ಒಂದು ಪರ್ಟಿಕ್ಯುಲರ್ ಅರ್ಥ ಇರ್ತಿತ್ತಲ್ಲ, ಆ ಅರ್ಥ ಹಾಳು ಮಾಡಿದ್ದಕ್ಕೆ ನಾವೇನ್ ಮಾಡೀವಿ, ಶುದ್ಧ ಬ್ರಹ್ಮ. ಬ್ರಹ್ಮ ಅಂದ್ರೇನು, ದೊಡ್ಡವ, ಘನ. ಎಷ್ಟು ದೊಡ್ಡವಪ್ಪ, ಎಷ್ಟು ದೊಡ್ಡವ ಅಂದ್ರೆ ಅವನಕಿಂತ ದೊಡ್ಡವ ಯಾರು ಇಲ್ಲ. ಅಂತ ವಸ್ತುವಿಗೆ ನಾವು ತೆಕ್ಕಿಗೆ ಬಿದ್ದೀವಿ ಅಂತಂದ್ರ, ಆ ವಸ್ತುನೇ ನನ್ನ ಸ್ವರೂಪ ಅಂತ ತಿಳ್ಕೊತೀವಿ ಅಂತಂದ್ರ ನಮ್ಮಂತ ಭಾಗ್ಯವಂತರು ಯಾರೂ ಇಲ್ಲ. ನಮ್ಮಂತ ಒಂದು ಸಾಧನೆ ಮಾಡ್ತಾ ಇರುವಂತ, ಶುದ್ಧ ಸ್ವರೂಪದ ಸಾಧನೆ ಮಾಡ್ತಿರುವಂತ ಆ ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣವಾದಂತ ಒಂದು ವಸ್ತುವನ್ನ ನಾವು ಸ್ವರೂಪ ಮಾಡ್ಕೊಳ್ಳಕ್ಕೆ ಏನು ನಾವು ಹೋಗ್ತಾ ಇದ್ದೀವಲ್ಲ, ನಮ್ಮ ನಡೆ ನಮ್ಮ ಸ್ವರೂಪ ಶುದ್ಧ ಬ್ರಹ್ಮ ಸ್ವರೂಪದ ಕಡೆ ಅಂತೇನದಲ್ಲ, ಆ ಸಾಧನೆ ಬಹಳ ದೊಡ್ಡದು. ಅದಕ್ಕೆ ಚಿದಾತ್ಮಕ ಅಂತಂದ್ರ
ತಾನು ಏನದ ತನಗೂ ಗೊತ್ತದ. ಸ್ವಯಂ ಪ್ರಕಾಶ, ತನ್ನ ಪ್ರಕಾಶದಲ್ಲಿ ಅನ್ಯ ಪ್ರಕಾಶದ ಅಪೇಕ್ಷೆ ಇಲ್ಲದೆ ತನ್ನ ಪ್ರಕಾಶದಲ್ಲಿ ತನ್ನನ್ನೂ ಮತ್ತು ಎಲ್ಲವನ್ನೂ ಪ್ರಕಾಶಿಸುವಂತಹದ್ದು ಏನದ ಚಿದಾತ್ಮಕ. ಈ ಶಬ್ದಗಳು ಕೇಳಿದ ಕೂಡಲೇ ನಮಗ ಹುಚ್ಚಿಳಿದಂಗೆ ಒದರ್ಲಕ್ಕೆ ಹತ್ತಿ ಬಿಡ್ತೀವಿ. ನೀವೇ ವಾಲ್ ಬಂದ್ ಮಾಡ್ಬೇಕಿದು. ಯಾಕಂತಂದ್ರೆ ಇವು ಶಬ್ದಗಳು ಏನದವ ಅನ್ಲಿಮಿಟೆಡ್ ಅರ್ಥ ಅದಾವ್ರಿ ಇವು. ಹಿಂಗಾಗಿ ಅವನ್ನ ಅನುಭವ ಮಾಡ್ಕೋತ ಹೋಗ್ತಿರ್ತೀವಲ್ಲ, ಒಳಗ ಭಾರಿ ಖುಷಿ ಆಗಿಬಿಡ್ತದ. ತನ್ನ ಪ್ರಕಾಶದಲ್ಲಿ ಅನ್ಯ ಪ್ರಕಾಶದ ಏನು ಇಲ್ಲದೆ, ಎಂಥದ್ದು ಅಪೇಕ್ಷೆ ಇಲ್ಲದೆ ತನ್ನ ಪ್ರಕಾಶದಲ್ಲೇ ಎಲ್ಲವನ್ನ ಪ್ರಕಾಶಿಸ್ತದ ಮತ್ತು ತನ್ನನ್ನು ತಾನೂ ಪ್ರಕಾಶಿಸ್ತದ. ಇದಕ್ಕೆ ಚಿದಾತ್ಮಕ. ಸದ್ಗುರುನಾಥ ಏನ್ ಮಾಡ್ತಾನ, ಇದನ್ನು ಅನುಭವಿಸಬೇಕು, ಈ ಚಿದಾತ್ಮಕ ವಸ್ತುವನ್ನು ಅನುಭವಿಸಬೇಕಾದ್ರೆ ಒಂದು ದೃಷ್ಟಾಂತ ಮಾಡಿಕೊಡ್ತಾನ. ಏನ್ ಮಾಡ್ತಾನ, ಶಿಷ್ಯನಿಗೆ ಹೇಳ್ತಾನ, ಒಂದು ಕೋಣೆ ಅದಪ್ಪ, ಕತ್ತಲು ಕೋಣೆ ಅದ, ಏನ್ ಮಾಡ್ಬೇಕು, ಅದರೊಳಗ 2 ಗಡಿಗೆಗಳನ್ನ ಬೋರಲ್ ಹಾಕಿನಿ, ಒಂದು ಬಡಿಗೆ ತಗೊಂಡು ಹೋಗ್ಬೇಕು, ಆ ಗಡಿಗೆ ತೆಳಗ ಏನು ವಸ್ತು ಅದ ಅನ್ನೋದು ಹೇಳ್ಬೇಕಪ್ಪ ಅಂತಾನ. ಅಂದಾಗ ಆಯ್ತ್ರಿ ಗುರುಗಳೇ, ಒಂದ್ ಬಡಿಗೆ ತಗೊಂಡು ಕತ್ತಲ ಕೋಣೆ ಒಳಗೆ ಹೋತಾನ, ಏನೂ ಕಾಣಂಗಿಲ್ಲ, ಹೆಂಗೋ ತಡಬರ್ಸ್ಕೋತ ಹೋತಾನ. ಒಂದು ಗಡಿಗೆ ಸಿಕ್ಕತ್ರಿ ಗುರುಗಳೇ ಅಂದ. ಸಿಕ್ಕತಾ, ಏನ್ ಮಾಡತ್ ಹೇಳೇನಿ, ಬಡಿಗೆ ತಗೊಂಡು ಹೊಡಿ ಅಂದೇನಿ. ಬಡಿಗೆ ತಗೊಂಡು ಹಾಕಿ ಬಿಡ್ತಾನ, ಗಡಿಗೆ ಒಡೆದು ಹೋಗಿಬಿಡ್ತದ, ಆವರಣ ಭಂಗ. ಅಲ್ಲಿ ಏನಾಗ್ಲಕತ್ತದ, ಅದ್ರ ತೆಳಗೆ ಏನೋ ಒಂದು ಇಟ್ಟಾರ, ಅದು ಕಾಣವಲ್ದು. ಏನೋ ಒಂದು ಅದರಿ, ಆದ್ರ ಅದು ಏನಂತ ಗೊತ್ತಾಗ್ತಾ ಇಲ್ಲ ರೀ ಅಂದ ಗುರುಗಳಿಗೆ. ಮತ್ತೆ ಏನ್ ಮಾಡ್ಬೇಕಪ್ಪ, ಏನ್ ಮಾಡ್ಬೇಕಂದ್ರ ಒಂದು ಚಿಮಣಿ ದೀಪ ಬೇಕ್ರಿ, ಅಷ್ಟೇ ಇದು ಗೊತ್ತಾಗ್ಬೇಕಾದ್ರ. ಆಯ್ತು, ಚಿಮಣಿ ದೀಪ ತಗೋ ಅಂತೇಳಿ ಹಚ್ಚಿ ಕೊಡ್ತಾರೆ ಗುರುಗಳು. ಒಳಗೆ ಹೋತನ, ನೋಡ್ತಾನ, ಅದೊಂದು ಕಲ್ಲಿದ್ದಲಿ ಇಟ್ಟಾರ. ಕತ್ತಲದೊಳಗೆ ಕಲ್ಲಿದ್ದಲಿ ಕಾಣವಲ್ದು. ಅದನ್ನು ನೋಡ್ಬೇಕಾದ್ರ ಒಂದು ಹೊರಗಿನ ಪ್ರಕಾಶನೇ ಬೇಕಾಯ್ತು. ಇದು ಏನದ ಆಭಾಸನ ಕೆಲಸ. ಜಡ ಪದಾರ್ಥಗಳನ್ನ ತಿಳ್ಕೋಬೇಕಾದ್ರೆ ಹೊರಗಿನ ಬೆಳಕಲಿಂತ ಅವು ತಿಳ್ಕೋತದ. ಇಡೀ ಜಗತ್ತು ಕತ್ತಲ್ದಾಗದ. ಅದು ಸೂರ್ಯನ ಬೆಳಕಲಿಂತೋ ಅಥವಾ ದೀಪದ ಬೆಳಕಲಿಂತೋ ಬೆಳಗ್ಲಿಕ್ಕತ್ತದ. ಯಾವಾಗ ಬೆಳಕು ಹೋಯ್ತು ಮತ್ತೆ ಕತ್ತಲೆ ಆಗ್ತದ ಈ ಜಗತ್ತಿನೊಳಗೆ. ಇದು ಕತ್ತಲೆ ಜಗತ್ತದು. ಅದಕ್ಕೆ ಅಂಧೇರ ಖಾಯಂ ಭಯ ಅಂತಾರೆ ಈ ಜಗತ್ತಿನೊಳಗೆ. ಅಂತ ಕತ್ತಲಿರೋ ಜಗತ್ತಿಗೆ ತೆಕ್ಕಿಗೆ ಬಿದ್ದ್ಬಿಟ್ಟಿವಿ ನಾವು. ಅದರಿಂದ ಎಂದು ಸುಖ ಆಗ್ಬೇಕು. ಈ ಜಗವ ನಂಬಿ ಸುಖವೇನಿಲ್ಲ, ಪಾರು ಮಾಡು ದೇವ ಅಂತೇಳಿ ಒಂದ್ ಕಡೆ ಹಾಡ್ತಾರಲ್ಲ, ಹಂಗ ನಾವು ಕತ್ತಲ ಜಗತ್ತಿಗೆ ಬೆನ್ನ ಹಚ್ಚಿದಾಗ ಎಂದು ನಮಗೆ ಸುಖ ಆಗ್ಬೇಕು, ಯಾವಾಗ ಸುಖ ಆಗ್ಬೇಕು, ಎಲ್ಲ ನಾನು ಅಂತೇಳಿ ಕತ್ತಲಿಗೆ ತೆಕ್ಕಿ ಬಿದ್ದು ಕೂತೀವಿ. ಅದಕ್ಕೆ ಇಲ್ಲಿ ಬೆಳಕಿಗೆ ತೆಕ್ಕಿ ಬೀಳ್ಬೇಕಾದ್ರೆ ಮುಂದೆ ಇನ್ನೊಂದ್ ಸ್ವಲ್ಪ ಹೋಗಪ್ಪ, ಅದು ಚಿಮಣಿ ತಾಯಲ್ಲಿ ಅಂತೇಳಿ ಮತ್ತಲ್ಲಿ ದೊಡ್ಡದು ಗೂಡಾನಿರ್ತದ. ಅದ್ರೊಳಗೆ ಕಳಿಸ್ತಾನ ಶಿಷ್ಯನಿಗೆ. ಪಾಪದ ಹುಡುಕಾಡಿ ಮತ್ತೊಂದು ಗಡಿಗೆ ಸಿಕ್ಕತ್ರಿ ಗುರುಗಳೇ. ಆಯ್ತಪ್ಪ, ಹೊಡೆದ ಬಡಿ. ಚಿಮಣಿ ತರ್ಲೇನೋ? ಬ್ಯಾಡ್ರಿ ಗುರುಗಳೇ, ಚಿಮಣಿ ದೀಪ ಬೇಕಾಗಿಲ್ಲ. ಯಾಕೋ? ಇಲ್ಲಿ ಒಳಗೆ ಏನದ ರೀ, ಒಂದು ಬೆಳಕು ಕೊಡಂತ ರತ್ನ ಅದ ರೀ. ಆ ರತ್ನ ಏನ್ ಮಾಡ್ತದಂತ, ತಾನೂ ರತ್ನ ಅಂತೇಳಿ ತನ್ನ ಬಗ್ಗೆ ತನ್ನದನ್ನು ಪ್ರಕಾಶ ಮಾಡಿಕೊಡ್ಲಕತ್ತದ್ರಿ. ಮತ್ತ ಈ ಕೋಣೆ ಒಳಗೆ ಏನೇನು ವಸ್ತುಗಳದವ ಎಲ್ಲ ವಸ್ತುಗಳು ಅದರ ಬೆಳಕಿನಾಗೆ ಕಾಣಂಗ ಮಾಡ್ಲಕತ್ತದ್ರಿ. ಇದು ಚಿದಾತ್ಮಕ. ಇದರ ಅರ್ಥ ಚಿದಾತ್ಮಕ. ಚಿದಾತ್ಮಕ ಅಂದ್ರೆ ತನ್ನ ಪ್ರಕಾಶದಲ್ಲಿ ತನ್ನನ್ನು ಮತ್ತು ಸರ್ವವನ್ನು ಪ್ರಕಾಶ ಮಾಡುವಂಥದ್ದು ಇದು ಚಿದಾತ್ಮಕ ವಸ್ತು. ಆ ರೀತಿ ನಮ್ಮೊಳಗಿರುವಂತ ಶುದ್ಧ ಬ್ರಹ್ಮ ಹೆಂಗದನ, ತಾನು ಶುದ್ಧ ಬ್ರಹ್ಮ ಅಂತೇಳಿ ಅಪರೋಕ್ಷವಾಗಿ ಅನುಭವಕ್ಕೆ ಬರ್ತಾನ. ಮತ್ತೆ ಸರ್ವವನ್ನ ನಮಗೆ ಅನುಭವಕ್ಕೆ ತಂದು ಕೊಡವನು ಅವನೇ ಅದನ. ಅವನ ಬೆಳಕಿನೊಳಗೆ ನಾವು ಎಲ್ಲವನ್ನೂ ನೋಡ್ಲಿಕ್ಕೆ ಸಾಧ್ಯ ಆಗ್ಯದ. ಇದು ಚಿದಾತ್ಮಕ. ನಿಜ ಅಂದ ಕೂಡ್ಲೇನೆ ಕರೆ ಸುಳ್ಳ ಇದಕ್ಕೆ ನಾವು ನಿಜ ಅಂತ ಶಬ್ದ ಬಳಸ್ತೀವಿ. ವೇದಾಂತದೊಳಗೆ ನಿಜದ ಅರ್ಥ ಅಂದ್ರೆ ಆತ್ಮ, ತನ್ನ ಸ್ವರೂಪನೇ ನಿಜ. ನಿಜ ಸ್ವರೂಪ ಅಂದ್ರೆ ಆತ್ಮ ಸ್ವರೂಪ. ನಿಜ ಅಂದ್ರೆ ತನ್ನ ಸೆಲ್ಫ್ ಅಂತೀವಲ್ಲ, ಅದಕ್ಕೆ ಪ್ಯೂರ್ ಸೆಲ್ಫ್, ಖುದ್, ಶುದ್ಧ ಖುದ್. ಖುದ್ ಅಂದ್ರೆ ಖುದ್ ಮೇ ಖುದಾ ಹೈ ಅಂತೇಳಿ ಒಂದು ಸ್ಟೇಜ್ನಾಗ ಹೇಳ್ತಾರೆ. ಖುದ್ ಮೇ ಖುದಾ ಹೈ ಅಲ್ಲ, ಖುದ್ ಹಿ ಖುದಾ ಹೈ. ತಾನೇ ದೇವ್ರದನ, ತನ್ನೊಳಗೆ ದೇವ್ರದನ ಅನ್ನೋದು ಉಪಾಸಕರ ಮಾತದು. ತಾನೇ ದೇವ್ರದನ ಅನ್ನೋದು ಜ್ಞಾನಿಗಳ ಮಾತು.
ಬರೋಬ್ಬರ ಅಲ್ರಿ? ಉಪಾಸಕರು ಹೇಳ್ತಾರೆ ಒಳಗೆ ದೇವರದನ, ತಾನೊಳಗೆ ದೇವರದನ ಅನ್ನೋದು ಅದು ಉಪಾಸಕರ ಮಾತು, ಜ್ಞಾನಿಗಳ ಮಾತು ಅಲ್ಲದು. ಜ್ಞಾನಿಗಳೇನ ಖುದ್ ಹಿ ಖುದಾ ಹೈ. ಅದಕ್ಕೆ ಏನದಂದ್ರ ನಿಜ ಅನ್ನೋ ಶಬ್ದ ಇದು ಮನೋ ಮುನಿ ರುದ್ರ ಆದ್ಯರ ಯಾವ ಕಾಲದಲ್ಲಿ ಅನಾದಿ ಪ್ರಾಚೀನ ಋಷಿ ಮುನಿಗಳಂತಂದ್ರ, ಪ್ರಾಚೀನ ಅಂತಂದ್ರ ಹಳಿ ಕಾಲ ಅಂತ ತಿಳ್ಕೊಂಡು, ಪ್ರಾಚೀ ಅಂತ ಒಬ್ಬ ಋಷಿ, ಅನಾದಿ ಅಂತ ಒಬ್ಬ ಋಷಿ, ಎಲ್ಲಾ ಋಷಿಗಳ ಕಾಲದಿಂದ ಇಲ್ಲಿ ತನಕ ಇದೇನು ಸಂಶೋಧನೆ ನಡೆದ 6 ಪ್ರಮಾಣಗಳ ಎಲ್ಲ ಒಂದು ಪದ್ಧತಿ ಪ್ರಕಾರ ನಾವು ಸಿಸ್ಟಮೆಟಿಕ್ ಆಗಿ ಇದ್ಯಾವುದು ಈ ಒಂದು ಆಭಾಸನ ಸಪ್ತ ಅವಸ್ಥೆಗಳು ಮುಗಿಸಿ ಕೊಟ್ಟ ಮೇಲೆ 6 ಪ್ರಮಾಣಗಳನ್ನ ಹೇಳಿ ಅದಕ್ಕೆ ನಾವು ಮುಂದಿಂದ ಹೇಳಂತ ಕೆಲಸ ಮಾಡ್ತೀವಿ. ಇವತ್ತ ಇವರು ಈ ಶಬ್ದಗಳೇನು ಬಳಸಿದಾರಲ್ಲ ಅದರ ಸಲುವಾಗಿ ನನಗೆ ಒಂದು ಸ್ಫೂರ್ತಿ ಉಂಟಾಗಿ ಇದನ್ನು ಹೇಳ್ಬೇಕು ಅನ್ಸ್ಲಕತ್ತ, ಅದಕ್ಕೆ ಹೇಳಿದೆ. ಮುಂದೆ ಈ ಇವು ವೇದಗಳೇನದವಲ್ರಿ, 4 ವೇದಗಳು. ಈ 4 ವೇದಗಳಲ್ಲಿ ಮತ್ತೆ 4 ಭಾಗಗಳದಾವ. ಒಂದೊಂದು ವೇದಗಳಲ್ಲಿ 4 ಭಾಗ. ಒಂದು ಬ್ರಾಹ್ಮಣ, ಇನ್ನು ಒಂದು ಆರಣ್ಯಕ, ಮತ್ತೆ ಬ್ರಾಹ್ಮಣಗಳು, ಆರಣ್ಯಕಗಳು, ಸಂಹಿತೆಗಳು ಅಂತ ಬರ್ತಾವ. ಸಂಹಿತೆಗಳು ಮಂತ್ರಗಳಿವೆಲ್ಲ. ಒಂದು ಯಾವ್ದಾರ ವೇದ ತಗೊಂಡ್ರೆ ಅಂದ್ರೆ ಋಗ್ವೇದದ ಬ್ರಾಹ್ಮಣಗಳು, ಋಗ್ವೇದದ ಸಂಹಿತೆಗಳು, ಋಗ್ವೇದದ ಆರಣ್ಯಕಗಳು, ಋಗ್ವೇದದ ಉಪನಿಷತ್ತುಗಳು. ಇದೇ ರೀತಿ 4 ವೇದಗಳಿಗೆ 4 ರೀತಿಯ ವಿಭಾಗಗಳದಾವ. ಒಟ್ಟು 16 ವಿಭಾಗಗಳು. ವೇದಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡಬೇಕು. ಅವು ಮಾಡಿದ್ರೆ ಮುಂದಿಂದೆಲ್ಲ ತೆರ್ಕೊಂಡ್ಬಿಡ್ತದೆ. ಮೂಲ ವಸ್ತುಗಳು ವೇದಗಳು. ಹಿಂಗಾಗಿ 4 ಭಾಗಗಳದವು, 16 ಭಾಗಗಳದವು. ಅದರೊಳಗ ಕೊನೆಯ ಭಾಗ ಏನ್ ಮಾಡ್ತಾರ, ಉಪನಿಷತ್ತುಗಳಂತ ಇಟ್ಟಾರಲ್ಲ, ಅದು ಜ್ಞಾನದ ಭಾಗ, ಜ್ಞಾನಕಾಂಡಿಗಳು. ನಾವೆಲ್ಲ ಈ ಪರಮಾತ್ಮನ ಚಿಂತನೆ ಮಾಡಿ ಪರಮಾತ್ಮ ಇದ್ದಾನೆ, ಪರಮಾತ್ಮ ನನ್ನ ಸ್ವರೂಪ ಅದನ ಅನ್ನೋದು ತಿಳ್ಕೊತೀವಲ್ಲ, ಅದು ಉಪನಿಷತ್ತುಗಳ ಭಾಗ. ಆ ವೇದಗಳ ಅಂತ್ಯ ಭಾಗದಲ್ಲಿ ಇಟ್ಟದಕ್ಕೆ ಅದಕ್ಕೆ ವೇದಾಂತ ಅಂತಾರ. ಮತ್ತು ವೇದಾಂತ ಅಂತೇಳಕ್ಕೆ ಅಂತ್ಯ ಭಾಗದಲ್ಲಿ ಅದ ಅಂತೇಳಿ ಮತ್ತೊಂದು ವೇದದೊಳಗೆ ಏನ್ ಮಾಡ್ಯಾರ ಅವರು, ಈ ವೇದಾಂತಕ್ಕೆ ಹತ್ಕೊಂಡು ಕುಂದಿರಬಾರ್ದು ಅಂತೇಳಿ ಅಂತ್ಯ ಭಾಗದಲ್ಲಿರೋ ವೇದಾಂತವನ್ನ ಮಧ್ಯದಲ್ಲೆಲ್ಲ ಸೇರ್ಸ್ಯಾರ ಒಂದು ವೇದದೊಳಗೆ. ವೇದಾಂತ ಅನ್ನೋ ಶಬ್ದಕ್ಕೂ ಅದಕ್ಕೆ ನಿಲುಕಿಸಿ ಕೊಡಬಾರದು ಅನ್ನೋಂಥದಕ್ಕೆ ಏನ್ ಮಾಡ್ಯಾರ, ಅಂತ್ಯದಲ್ಲಿ ಇರಬೇಕಾದ ಉಪನಿಷತ್ತನ್ನು ಮಧ್ಯದಲ್ಲಿ ಒಂದ್ ಕಡೆ ಎಲ್ಲಿ ಸೇರಿಸೋದು. ವೇದಾಂತಕ್ಕೂ ನಿಲುಕಲಾರದಂತ ವಸ್ತು ಅನ್ನೋದಕ್ಕೆ ಬಹಳ ತಲೆ ಓಡಿಸಿ ಮಾಡ್ಯಾರ ಅದು ವೇದಗಳು. ಅದರೊಳಗೆ ಆರಣ್ಯಕಗಳು ಅಂತೇಳಿ ಏನ್ ಮಂತ್ರಗಳು ಬರ್ತಾವಲ್ಲ, ಈ 4 ವೇದಗಳಲ್ಲಿ ಈ ಒಂದು ಆರಣ್ಯಕ ಏನದ, ಯಾರ್ದು ಬೃಹದಾರಣ್ಯಕ ಅಂತಂದ್ರ ನಮ್ಮ ಯಾಜ್ಞವಲ್ಕ ಮತ್ತು ಮೈತ್ರಾದೇವಿ ಏನ್ ಚರ್ಚೆ ಮಾಡ್ತಾರಲ್ಲ, ಅದು ಬಹಳ ದೊಡ್ಡ ಆರಣ್ಯಕ. 4 ವೇದಗಳಲ್ಲಿ ಇದೇ ಬಹಳ ದೊಡ್ಡ ಆರಣ್ಯಕ. ಹಿಂಗಿದ್ದದಕ್ಕೆ ಇದಕ್ಕೆ ಬೃಹದಾರಣ್ಯಕ ಅಂತಾರ. ಅದಕ್ಕೆ ಶುದ್ಧ ಬ್ರಹ್ಮಾಭಿನ್ನ ಪ್ರತ್ಯೇಗಾತ್ಮ ಸ್ವರೂಪ, ಶುದ್ಧ ಬ್ರಹ್ಮನಿಂದ ಅಭಿನ್ನವಾದ ಪ್ರತ್ಯೇಗಾತ್ಮ ಸ್ವರೂಪ. ಪ್ರತ್ಯೇಗಾತ್ಮ ಹೆಂಗದನಪ್ಪ ಅಂತಂದ್ರೆ ತೆರೆಗಳು ಇದ್ದ ಹಾಗೆ ಇದ್ದಾನೆ. ಶುದ್ಧ ಬ್ರಹ್ಮ ಹೆಂಗಿದ್ದಾನಪ್ಪ ಅಂದ್ರೆ ಸಾಗರ ಇದ್ದ ಹಾಗೆ ಇದ್ದಾನೆ. ಆ ಸಾಗರದೊಳಗಿನ ನೀರೇ ಆ ತೆರೆಗಳ ಒಳಗ ಅದಾವ. ಈ ಶುದ್ಧ ಬ್ರಹ್ಮ ಭಿನ್ನ ಪ್ರತ್ಯೇಗಾತ್ಮಗಳು ಅನೇಕವಾಗಿ ತೋರ್ತಿದ್ರು ಸಹಿತ ಅವು ಯಾವ ಸಾಗರದಿಂದ ಬಿಡಿಸಿ ಬೇರೆ ಇಲ್ಲವೇ ಇಲ್ಲ. ಅವುಗಳಿಗೆ ತೆರೆಯೇ ಸಮುದ್ರ ಅಲ್ಲ, ಸಮುದ್ರವೇ ತೆರೆ ಅಲ್ಲ. ಆದರೂ ಸಹಿತ ಅವುಗಳ ಒಳಗಿರುವ ನೀರು ಮಾತ್ರ ಒಂದೇ ಜಲ ತೆರೆನೂ ಆಗ್ಯದ, ಒಂದೇ ಜಲ ಸಾಗರನೂ ಆಗ್ಯದ, ಮತ್ತ ಅಭಿನ್ನನೂ ಅದ. ಹಿಂಗಾಗಿ ಒಂದೇ ಅಖಂಡವಾದ ನೀರು ತೆರೆಯಾಗಿ ತೋರುವಂತೆ ಪ್ರತ್ಯೇಗಾತ್ಮ ಸ್ವರೂಪದಲ್ಲಿ ಕಾಣ್ತವ. ಮತ್ತದು ನಿಜವಾಗಿ ಅಲ್ಲಿರೋದು ಶುದ್ಧ ಬ್ರಹ್ಮ ಸ್ವರೂಪನೇ ಆದ. ಈ ರೀತಿಯಾಗಿ ಶುದ್ಧ ಬ್ರಹ್ಮಾಭಿನ್ನ ಪ್ರತ್ಯೇಗಾತ್ಮ ಸ್ವರೂಪ, ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ, ಇವೆಲ್ಲ ಶಬ್ದಗಳು ಕೇಳಿದ ಕೂಡ್ಲೇನೆ ಈ ಸತ್ಸಂಗ ಮುಗಿಯಂಗೆ ಇಲ್ಲ, ಹೊತ್ತು ಮುಳುಗತನ ಇದಂಗೆ ನಡೀತದೆ. ಅದಕ್ಕೆ ಇದನ್ನ ಸಮಯಾವಕಾಶ ಕೊಡ್ಬೇಕು ಇನ್ನೊಬ್ಬರಿಗೆ ಮಾತಾಡೋರಿಗೆ ಹೇಳಿ ಮೊಟ್ಟಕಗೊಳಿಸಿ ನಾನು ತಮ್ಮೆಲ್ಲರ ಶ್ರೀಪಾದಿಗಳಿಗೆ ಇಂದಿನ ಚಿಂತನವನ್ನ ನಾನು
ಅರ್ಪಿಸ್ತಾ ಇದ್ದೇನೆ. ಅಪಾನ ಪಾದಕ ಆವರಣಕ್ಕೆ ಸಂಬಂಧಪಟ್ಟಂಥದ್ದು ಇವತ್ತು ಹೇಳಬೇಕಾಗಿತ್ತು, ಅದು ಮತ್ತೆ ನಾಳೆ ಹೇಳ್ತೇನೆ ಅಂತ ಹೇಳಿ ಇವತ್ತು ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ, ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ, ಎಲ್ಲರಿಗೂ ಒಳಿತಾಗಲಿ, ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣಾರ್ಥಿಗಳು. ಜಯ ಶುದ್ಧ ಬ್ರಹ್ಮ, ಜಯ ಶುದ್ಧ.